11ನೇ ಸ್ಕಂದದೊಳಗೆ ಅವಧೂತೋಪಾಖ್ಯಾನ ಅಂತ ಶುರು ಮಾಡ್ಯಾರ. ದತ್ತಾತ್ರೇಯ ಗುರು ನನಗೆ 24 ಗುರುಗಳನ್ನು ಮಾಡ್ಕೊಂಡಂತ. 24 ಸಾಂಕೇತಿಕವಾಗಿ ಹೇಳ್ತಾರೆ. ನಾವು ಅದರೊಳಗೆ ಗಮನದಲ್ಲಿ ಇರಬೇಕಾದದ್ದೇನು ಅಂದರೆ, ನಮ್ಮ ಜೀವನದೊಳಗೆ ನಿತ್ಯದ ನಮ್ಮ ಚಟುವಟಿಕೆಯೊಳಗೆ ಅನೇಕ ಘಟನೆಗಳನ್ನು ನೋಡ್ತೀವಿ, ದೃಶ್ಯಗಳನ್ನು ನೋಡ್ತೀವಿ, ಅನೇಕರ ಜೊತೆಗೆ ಸೇರ್ತೀವಿ, ಮಾತುಕತೆ ನಡೀತದೆ, ಗ್ರಂಥಗಳನ್ನು ಓದ್ತೀವಿ, ಚರಿತ್ರೆ ಪಾರಾಯಣ ಮಾಡ್ತೀವಿ, ಕಥೆಗಳನ್ನು ಓದ್ತೀವಿ, ಮಕ್ಕಳು ಕೂಡ ಆಡ್ತೀವಿ, ಮಕ್ಕಳನ್ನು ನೋಡ್ತೀವಿ, ಪ್ರಕೃತಿ ನೋಡ್ತೀವಿ. ಹೀಗೆ ಅನೇಕ ಸಂಗತಿಗಳನ್ನು ನೋಡ್ತೀವಿ, ಘಟನೆಗಳನ್ನು ವಿಚಾರ ಮಾಡ್ತೀವಿ, ನಮ್ಮ ಚಿಂತನೆಯೂ ನಡೆದಿರ್ತದೆ. ಇವೆಲ್ಲದರ ಮಧ್ಯದೊಳಗೆ ಒಂದೊಂದು ಘಟನೆಯಿಂದ, ಒಂದೊಂದು ಗ್ರಂಥ ಓದೋದರಿಂದ, ಚರಿತ್ರೆನ ಓದೋದರಿಂದ ಏನೇ ಸ್ಥಿತಿಯನ್ನು ನಮ್ಮ ಪರಿಣಾಮ ಮಾಡ್ತದೆ. ಅದರೊಳಗೆ ಯಾವ ಪಾಠವನ್ನು ನಾ ಕಲಿಬೇಕು, ಇದು ನನಗೆ ಏನು ಪಾಠವನ್ನು ಹೇಳ್ತದೆ, ಈ ಘಟನೆಗಳು, ಈ ಚರಿತ್ರೆ, ಇದನ್ನು ವಿಚಾರ ಮಾಡಿ. ಅನೇಕ ಓದ್ತೇವೆ ಚರಿತ್ರೆ, ಸಿದ್ಧಾವಳ ಚರಿತ್ರೆ ಬಾರ್ ಓದಿ ದಿವಸಕ್ಕೆ 7 ಅಧ್ಯಾಯ ಮುಗೀತು, ನಡಿ 7 ದಿವಸದಾಗ ಗ್ರಂಥ ಓದಿ ಮುಗಿಸ್ದ. ಮುಂದೆ ಏನಾಯ್ತು? ಏನು 25 ವರ್ಷ ಶಾಸ್ತ್ರ ಏನಾಯ್ತು? ಟಸ್ಟ್ ಮಸ್ ಹೆಂಗಿತ್ತು, ಮೊದಲೇ ಹಂಗಿದ್ದ, ಈಗ ಏನೇನು ವ್ಯತ್ಯಾಸ ಆಗಿಲ್ಲ. ಏನು ಫಾಯ್ದೆ ಅದು? ಜೀವನ ಅಂದರೆ ಉಳಿದಂಥವಕ್ಕೆ ಈ ವಿಚಾರ ಇಲ್ಲ. ಯಾವುದಕ್ಕೆ? ಬೇರೆ ಪಶು ಪಕ್ಷಿಗಳಿಗೆ ಈ ವಿಚಾರ ಇಲ್ಲ. ನಾ ಇದನ್ನು ಪಾಠ ಕಲಿಬೇಕು ಅಂತಿಲ್ಲ. ಕಾರಣ ಅಂದರೆ ಅವುಗಳಿಗೆ ಉದ್ದೇಶನೇ ಇಲ್ಲ, ಭಗವಂತ ಇಟ್ಟೇ ಇಲ್ಲ ಅವಕ್ಕೆ. ತಮ್ಮ ಯೋನಿಯೊಳಗೆ ಏನು ಸುಖನೋ ದುಃಖ ಪ್ರಾರಬ್ಧಾನುಸಾರ ಬರುತ್ತೆ. ತಿನ್ನೋದೈತಿ, ಓಡಾಡೋದೈತಿ, ಮುಗಿತು ಕೆಲಸ, ಮತ್ತು ಮುಗೀತು, ಮುಂದಿನ ಯೋನಿಗೆ ಹೋಗೋದು, ಇಷ್ಟೇ ಕೆಲಸ. ಆದರೆ ಮನುಷ್ಯನಿಗೆ ಹಂಗಲ್ಲ. ಮನುಷ್ಯನಿಗೆ ಭಗವಂತ ಒಂದು ವಿಶೇಷವಾದಂಥ ಒಂದು ಶಕ್ತಿ ಕೊಟ್ಟ ಒಳಗೆ. ಅದಂದ್ರೆ ವಿವೇಕ ಶಕ್ತಿ ಅಂತ. ತಾರತಮ್ಯ ಜ್ಞಾನ, ನಿತ್ಯಾನಿತ್ಯ ವಿವೇಕ. ಕೊನೆಗೆ ಹೋಗಿ ಆ ವಿವೇಕ ಆತ್ಮಾನಾತ್ಮ ವಿವೇಕವನ್ನು ಮಾಡಲಿಕ್ಕೆ ಹಚ್ತದೆ. ಮಾಡ್ತಾ ಮಾಡ್ತಾ ಯಾವ ರೀತಿ ನಾವು ಯೋಗ್ಯವಾದನ್ನು ಸ್ವೀಕಾರ ಮಾಡಿ ಕೆಟ್ಟನ್ನು ಬಿಡಬೇಕು, ಹಂಗೆ ಆತ್ಮ ನಾನು ಅಂತ ತಿಳ್ಕೊಂಡ್ಮೇಲೆ ಉಳಿದೆಲ್ಲ ತ್ಯಾಗ ಹಾಕೊಂತ ಹೋಗ್ಬೇಕು. ಇದು ಆಗಬೇಕು ಶಾಸ್ತ್ರ. ಅದಕ್ಕೆ ಅವಧೂತ ಸರಸ್ವತಿ ಒಂದು ವೇಶ್ಯ, ಒಂದು ಹೆಣ್ಮಗಳು ನೋಡಿದ್ರು. ಸಾಮಾನ್ಯ ಹೆಣ್ಮಗಳು, ಕುಮಾರಿ. ಆಕಿನ ನೋಡಕ್ಕೆ ಬಂದಾರ. ಮನ್ಯಾಗ ಯಾರಿಲ್ಲ, ಅಕ್ಕಿ ಕುಟ್ಟಬೇಕಂತ ಪ್ರಸಂಗ. ಹೊರಗೆ ಅವ್ರನ್ನ ಕುಂಡ್ರಿಸಾಳ, ಒಳಗೆ ಕುಟ್ಟಾಗತ್ತ. ಕುಟ್ಟು ಹೊತ್ತಿನ ಬಳಿ ಸಪ್ಪಳ ಮಾಡಿದ್ವಂತ. ಅವ್ರಿಗೆ ಅರೇ ಇವನ ಒಂದು ಅಕ್ಕಿಲ್ಲಲ್ಲಿ ಇವ್ರ ಮನ್ಯಾಗ ಅಂತ ತಿಳ್ಕೊಂಡು ಇಟ್ಕೊಂಡಾರು ಅಂತ ಆ ಬಳಿಗಳನ್ನು ತೆಗಿತಾ ಹೋದು. ಒಂದೊಂದು ಸಫಳ ಮಾಡಬಾರ್ದು, ಅವ್ರು ಕೇಳಬಾರ್ದು. ಎಲ್ಲಿ ತನಕ ತೆಗಿಬೇಕಾದಪ್ಪ ಆಕಿಗೆ ಅಂದ್ರೆ ಒಂದೊಂದು ಕೈಯಾಗ ಒಂದೊಂದು ಬಳಿ ಉಳಿಬೇಕು ಅಂತ ಸಫಳ ಮಾಡಿದ್ರು. ಅಲ್ಲಿ ತನಕ ಇದರಿಂದ ಒಂದು ಕಲ್ತಾವ, ಪಾಠ ಕಲ್ತರು. ನೋಡಿ ಎಲ್ಲಿಪ್ಪ ನಾವು ವಿಚಾರದ ಶಾಸ್ತ್ರಗಳು ಕೇಳಿ, ದ್ವಿತೀಯಾದ್ ವೈ ಭಯಂ ಭವತಿ. ಎರಡಿದ್ರೆ ಭಯ ಶುರು, ಒಂದೈದ್ರೆ ಭಯ. ನಾವೊಬ್ಬ ಏಕಮೇವ ದ್ವಿತೀಯಂ ಬ್ರಹ್ಮ, ಯಾರು ಬೇರೆದವರು ಇಲ್ಲ. ಭಯ ಏನು ಕಲ್ತಪ್ಪ? ಅವ್ರು ಸಣ್ಣ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ. ಅನೇಕ ಜನರ ಜೊತೆಗೆ ಇರೋದರಿಂದ ಕಲಾಗಾತ್ರ ಸುರನ ನೋಡಿ, 2 ಜನರು ಇದ್ರಾಗ್ಯೂ ಮಾತು ಅವು ನಡೀತಾ ಇರ್ತಾವೆ. ಅದಕ್ಕೆ ಆ ಕುಮಾರಿ, ಆ ತಾಯಿ ಯಾರಿಗೆ ನೋಡಕ್ಕೆ ಬೇಕು ಅಕ್ಕಿ ಎಲ್ಲ ಒಂದು ಆ ಬಳಿಗಳನ್ನು ಒಂದೊಂದು ತೆಗೆದು ಮಾಡಿ ಏನು ಬಿಟ್ಲಲ್ಲೇ ಒಂದೇ ಒಂದು ಬಿಟ್ಟು ಬಳಿ ಎಲ್ಲ ಬಳಿ ತೆಗೆದು ಹಾಕಿದ್ರು. 2 ಇದ್ರಾಗ ಶುರು. ಅವನ ಮಾತಿವೇನ ಮತ್ತೊಬ್ರು ಬಂದು ನೋಡ, ಅವ್ನು ಹಿಂಗೆ ನಿನ್ನೆ ಅವ ಬಂದಿದ್ದ ಹಿಂಗೆ ಹೇಳಿ ನೋಡಿ ನಿಮ್ಮ ಬಗ್ಗೆ. ಸುಮ್ಮನೆ ನೀವು ಪ್ರೀತಿ ಇದ್ರಿಪ್ಪ, ನಮಗೆ ಯಾಕೆ ಕೆಡಿಸೋದು? ಆದರೂ ಇತ್ತಂದು ಹೇಳಿದಪ್ಪ, ನೀವು ಕೆಡಬೇಡ್ರಿಪ್ಪ, ಮತ್ತು ಸಾಗೋಗಾಗ ಮಾಡೋದೇನು ಜಗಳ ಆಗ್ತದೆ ಕೆಲಸ.
ಹಂಗೆ ಇದು ಎಲ್ಲವೂ ಒಬ್ಬರೇ ವಿಚಾರ. ಅದಕ್ಕೆ ಅಲ್ಲಿ ಹೇಳ್ತಾರೆ ವಾಸ ಬಂದ ಪ್ರಥಮಾತ್ಮ ಕಲ ಅಲ್ಲೇ ಕಲಹ ಆಗ್ತವೆ, ವಾರ್ತ ಮಾತೀತು ಇವೆಲ್ಲ ನಡೀತಾವೆ. ಅದು ಮುಂದೆ ರಾಜ ನಾನು ಇಷ್ಟು ಏನು ಹೆಣ್ಮಗಳು ಕಲಿತೆ, ಇನ್ನು ಅವನು ರಾಜನಿಗೆ ಹೇಳ್ತಾನೆ ನಾನು ಬಾಣ ತಯಾರು ಮಾಡೋರಿಂದ ಒಂದು ಕಲಿತೆ. ಬಾಣ ಬಿಡವಲ್ಲ, ಬಾಣ ತಯಾರು ಮಾಡೋ, ಬಿಲ್ಲು ಬಾಣ ತಯಾರು ಮಾಡೋ, ಬಾಣ ತಯಾರು. ಆಸನ್ ಏವ ಶ್ವಾಸ ಜಿತ್ಕರ್ ವೈರಾಗ್ಯ ಏವ ಅಭ್ಯಾಸ ದ್ವಾರ ತನ್ನ ಮನುಷ್ಯನ ವಶದೊಳಗೆ ಇಡುವಂಥ ಭಾಳ ಎಚ್ಚರಿಕೆ ಮಾಡಬೇಕು, ಇಲ್ಲೇ ಲಕ್ಷ್ಯ ಕೊಡಬೇಕಾಗ್ತದೆ. ಇದನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅರ್ಥ ಭೇದದ ಪ್ರತೀತಿಯ ಅಭಾವರೂಪ ಸಮಾಧಿ ಹೇತು ಚಿತ್ತೈಕಾಗ್ರತ. ನಾವು ಏನೇ ಕೆಲಸ ಮಾಡ್ಬೇಕಾದ್ರೆ ಭಾಳ ಚೆಂದಾಗಿ ಪತಂಜಲಿ ಯೋಗದ ಮುಂದಿನ ತನಕ ಅಲ್ಲಿ ಹೋಗ್ಯಾರ. ಯಮ ನಿಯಮ ಆಸನ ಪ್ರಾಣಾಯಾಮ ಪತ್ಯ ಧ್ಯಾನ ಸಮಾಧಿ. ಸಮಾಧಿ ಒಳಗೆ ನೀ ಯಾವುದೇ ಕೆಲಸ ತಗೋ, ಆ ಕೆಲಸ ತೊಗೊಂಡು ಏಕಾಗಿ ಬಿಡ್ಬೇಕು. ನೀ ಆ ಸಮಾಧಿ ದೂರ ಉಳಿದು ಬಿಡ್ರಿ. ಪತಂಜಲಿ ಹೇಳಿ ಸಮಾಧಿ ದೂರ ಉಳಿತು. ನೀನು ಇದನ್ನು ವ್ಯವಹಾರದೊಳಗೆ ಬೇಕು ಅಂತ ಹೇಳ್ತಾರೆ. ನೀ ಪ್ರತಿಯೊಂದು ವ್ಯವಹಾರದೊಳಗೂ ಕೂಡ ನೀ ಮನಸ್ಸಚ್ಚಿ ಅದ್ರ ಕೂಡ ದುಡ್ಡು ಎಲ್ಲಿಗೆ ಬಂದ್ರಪ್ಪ ಏಕಾಗಿ ಹಿಂಗಾಗೋ ಸಾಧ್ಯತೆ ಅದ. ಹೆಂಗೆ ಅಕ್ಕನಪ್ಪ ಮನುಷ್ಯ ತನಗೆ ಪ್ರೀತಿ ವಿಷಯ ಎಲ್ಲಿರ್ತದೋ ಏಕಾಗಿರ್ತಾನೆ. ಹೌದಾ? ಒಂದು ಮಜಾ ಹೇಳ್ತೀನಿ. ಒಬ್ಬ ಮನುಷ್ಯ ಇದನ್ನು ಮಾಡಾಕತ್ತಿದ್ದ, ಗೊತ್ತಾತ? ಏನು ರಂಗದ ಏಕಾಯನ ಮಗ ಬಂದಾನ, ಯಪ್ಪ ಅವ್ವ ಊಟಕ್ಕೆ ಕರೆ ಆಗ್ತಾಳ, ಲಕ್ಷ ಐತೆ ನಮ್ಗೆ ಕೇಳಾಕತ್ತದ ಕಿವಿ, ಲಕ್ಷ ಐತನತ್ತ, ಲಕ್ಷ ಎಲ್ಲೈತಿ? ಇದು ಒಬ್ಬ ಚಿತ್ರ ತೆಗಾಕತ್ತಾನ. ಚಿತ್ರ ತೆಗಿ ಹುಡುಗ ಅವರು ಹೇಳ್ತಾಳ ಊಟ ಮಾಡ್ಬಾರೋ ತಮ್ಮ ಅಂತ. ಸುಮ್ಮನೆ ಇವ ಮಗ್ನಾಗಿಬಿಟ್ಟಾನ ಅದ್ರಾಗ. ಇಷ್ಟು ತಲ್ಲಿನ ಆಗ್ಯಾನ, ಆ ಊಟ ಪಾಠ ಖಬರೇ ಇಲ್ಲ. ಕಡೀಕ್ ಅವ್ರವ್ವ ಅಲ್ಲೇ ಚಾ ಇಟ್ಟೆ ನೋಡಪ್ಪ ಅಂತಾಳ. ಚಾ ಇಟ್ಟಾಳ ಅವ್ರವ್ವ, ಅದು ಬಣ್ಣ ತೆಗತ್ತಲ್ಲವ, ಅದು ಬಣ್ಣದ್ದೇನೋ ತಿಳ್ಕೊಂಡು ಆ ಚಾದಾಗ ಹೇಳು ತಾತ್ಪರ್ಯ ಅಂದ್ರೆ ನೀವು ಯಾವುದೇ ಕೆಲಸದೊಳಗೆ ಅದ್ರಾಗನ ಏಕಾಗೋ ತನಕ ನಿಮಗೆ ಕಾರ್ಯ ಸಿದ್ಧಿ ಆಗೋದು. ಅತ್ಲಾಗ ತಿತ್ಲಾಗ ಅವ ಏನು ಬಂದ ಇತ್ಲಾಗ ಹಾಲು ಹಿಡ್ಕೊಂತ ಮಂದಿ ಬಿಡ್ಕೊಂಡು ನೋಡಿದ್ರೆ ಯಾರು ಬರ್ತಾರಂತ ನೋಡಿದ್ರೆ ಹಾಲು ಹಿಡಿದು ಕೆಲಸ ಆಕತ್ತಾನೆ. ಅದ್ರಾಗ ನಮ್ಮ ಮಗ್ನ ಆಗಬೇಕು. ಯಾರು ಬಂದ್ರು ನೋಡಂಗೆ ನೋಡಿ. ವಿಠ್ಠಲ ಸಾಕ್ಷಾತ್ ಬಂದರೂ ಕೂಡ ಪುಂಡಲೀಕ ಅವ್ರ ಅಪ್ಪ ಅವನ ಸೇವಾ ಮಾಡೋದು ಬಿಡಲಿ. ಅಗ್ನಿಮಿರೇ ಪುಂಡ್ಲಿಕ ಒಕ್ಕೊಟ್ಟ. ಎಲ್ಲ ಜ್ಞಾನಿಗಳೆಲ್ಲ ಏನದೀವ ನೀನು, ಆ ವಿಠ್ಠಲ್ ಬಂದ್ರೆ ಅವ್ನು ನೀ ಕೊಡ್ರೆ ಜಾಗ ಕೊಡಲಿಲ್ಲ, ಇಷ್ಟೇ ನಚ್ಚಾಟಿ ಮಾಡ್ತಾರೋ. ಎಷ್ಟು ಆತ್ಮೀಯತೆ ಇತ್ತು ನೋಡೋರ್ದು. ಏ ಪುಣ್ಯ ಅಂತಾರೋ, ಏ ಪುಣ್ಯ. ಸಾಕ್ಷಾತ್ ವಿಠ್ಠಲ ಬಂದ್ರೆ ಅವ್ನು ಒಳಗೆ ಹಾಸಿ ಕುಂಡ್ರಿಪ್ಪ ಅನ್ನಲಿಲ್ಲ, ಅಲ್ಲೇ ಇಟ್ಟಂಗಿ ಕೊಟ್ಟು ಎಂತ ಒಂದು ಗೊತ್ತೈತೆ. ಹಂಗೆ ಅಷ್ಟು ಮಗ್ನ ಆಗಿರ್ಬೇಕು ಅಂದ್ರೆ ಕೆಲಸ ಆಗ್ತಾ ಬರ್ತಾಯಿ. ಯಾರ ಕರೆದು ಸಾಕು ಹೊಂಟನ ಬಿಟ್ಟು ಇಂಥವ್ ಏನು ಮಾಡೋದು? ಎತ್ಲಾಗಾರ ಕೆಲಸ ತಪ್ಪಿದ ಸಾಕು. ನಾ ಮಾಡಕ್ಕೆ ಹತ್ತಿದ್ದೆ ರೀ, ಅವ ಬಂದು ನೋಡ್ರಿ ಅದಕ್ಕೆ ಹೊಂಟೆ. ಇವ್ ಹೋಗೋದು ಬೇಕಾಗಿರ್ತೈತಿ. ಇವ್ಗೆ ಯಾರ ಕರೆದ ಸಾಕು. ಕೆಲಸ ಮಾಡಕತ್ತಿರ್ತಾರೆ, ಅವು ಕರೆದ ಹೊಂಟನ ಇವ. ಹಂಗೆ ಯಾವಾಗಪ್ಪ ಹಂಗೆ ಆ ಸಮಾಧಿ ಸಹಿತ ಇದು ಬೇಕಪ್ಪ. ಅದಕ್ಕೆ ಹೇಳ್ತಾರೆ ತನ್ನ ವಶದೊಳ ಭೇದದ ಪ್ರತೀತಿ ಅಭಾವರೂಪ ಸಮಾಧಿ ಹೇತು. ಭೇದ ಪ್ರತಿಲೇ ಅದೆಲ್ಲವೂ ಭೇದ ಇಲ್ಲದೆ ಏಕರೂಪ ಆಗ್ಬೇಕಾದ್ರೆ ಸಮಾಧಿ ಹೇತು ರೂಪ ಚಿತ್ತ ಏಕಾಗ್ರತ. ಬಾಣ ಬಿಡೋವನ ಕಡೆಯಿಂದ ನಾನು ಅದನ್ನು ಕಲ್ತು ಎಷ್ಟು ಲಕ್ಷ ಹಾಕಿದ್ದ ಅಂತ ಅದ್ರಾಗವ ಬಾಣ ತಯಾರು ಮಾಡವ. ಅವ ಏನು ಬೇರೆ ಯಾವುದು ಗಮನನೇ ಇಲ್ಲ. ಅದಕ್ಕೆ ಲೌಕಿಕ ಒಂದೆರಡು ಉದಾಹರಣೆ ಕೊಟ್ಟೆನ. ಅದಕ್ಕೆ ಲೌಕಿಕ ಉದಾಹರಣೆ ಕೊಟ್ಟೆ. ಆ ಬಣ್ಣ ಮಾಡಿದ್ರೆ ಅಷ್ಟು ಏಕ ಹಂಗೆ ಆ ಸಮಾಧಿ ಇತ್ತು ಅಂದ್ರೆ ಅದ್ರಾಗನ ತಲ್ಲೀನಾಗಿ ಹಂಗೆ ಆದಾಗ ಚಿತ್ತ ಏಕಾಗ್ರತ ಬಾಣ ಮಾಡೋದ್ರಿಂದ ಕಲಿತೆ. ಮನಃ ಏಕತ್ ಇತ್ಯಾದಿ ಶ್ಲೋಕನ ಚಿತ್ತದ ಏಕಾಗ್ರ ಮಾಡೋ ಉಪಾಯವನ್ನು ಜಿತಶ್ವಾಸ ಇತ್ಯಾದಿ. ಶ್ವಾಸ ನಿನ್ನ ವಶಕ್ಕೆ ತೊಗೊಂಡ್ರೆ ಶ್ವಾಸ ಆದಿಲಿರುವಂಥ ಮನಸ್ಸಿಗೂ ವಾಯು ಸಂಬಂಧ ಅದ. ಆ ಮನಸ್ಸು ಹೆಂಗೆ ತಯಾರಪ್ಪ? ಆಕಾಶ ವಾಯು, ಆಕಾಶದೊಳಗೆ ವಾಯು ಕುಡಿದ್ರೆ ಮನಸ್ಸಾಗ ಮನ ಬುದ್ಧಿ ಚಿತ್ತ ಅಹಂಕಾರವೇನದವಲ್ಲ ಆಕಾಶದ ತತ್ವಗಳಿವೆಲ್ಲ. ಆಕಾಶ ತತ್ವೊಳಗೆ ಮನಸ್ಸು ಇದು ಆ ಗಾಳಿ ಸೇರ್ತು ಅಂದರೆ ಅದು ಮನಸ್ಸಾಗ್ತದೆ.
ಯಾಕೆ ಗಾಳಿ ಸೇರ್ತಪ್ಪ ನೋಡು, ವೇಗ ಎಷ್ಟು ಅದಪ್ಪ ಅಂದ್ರೆ ಎಲ್ಲಿ ಬೇಕಲ್ಲಿ ಹೋಗ್ತದೆ ನೋಡಿ ಮನಸ್ಸು, ಗಾಳಿಗಿಂತ ವೇಗ ಹೋಗ್ತದೆ. ಹಂಗೆ ಚಂಚಲ ಅದು, ಗಾಳಿ ಒತ್ತಟ್ಟು ನಿಂದಿರ್ತೈತನ ಇಲ್ಲ, ಚಂಚಲ. ಹಂಗೆ ಅದು ಹಂಗೆ ಆ ಮನಸ್ಸು ಹಿಡಿಬೇಕಾರೇನಪ್ಪ, ಶ್ವಾಸ ಗಟ್ಟಿ ಮಾಡಿ. ವಾಯು ಅದಕ್ಕೆ ಪ್ರಾಣಾಯಾಮ ಅನ್ನೋದು ಎದ್ರ ಸಲುವಾಗಿ ಹೇಳ್ಯಾರ ನೀ, ಮನಸ್ಸು ಚಂಚಲ ಆಗಲಾರ್ದ ಏಕಾಗ್ರ ಬರ್ತೈತಿ. ಎಷ್ಟು ಲಕ್ಷ ನೋಡು, ಪ್ರಾಣ ತೊಗೊಳ್ಬೇಕು ಮೇಲೆ 12 ಅಂಕೆ ಆಗೋ ತನಕ ಮ್ಯಾಲೆ ಹೇಳಿರಿ, ಅದೇ ಲಕ್ಷ ಬೇರೆ ಕಡೆ ಎಲ್ಲೂ ಲಕ್ಷ ಇಲ್ಲ. 12 ಅಂತ ಮ್ಯಾಲೆ ಹಿಡ್ರಿ, ಕುಂಭಕ ಮಾಡಿರಿ, ಆಮೇಲೆ ಮತ್ತೆ ಬಿಡ್ರಿ, 12 ಅಂಕಿ ಬಿಡ್ರಿ. ಇದು ಮತ್ತೆ ಇನ್ನು ಭಾಳ ಇದೆ. ಇದು ಸಮ ಸಂಖ್ಯೆ ಒಳಗೆ ಹೇಳಾಗತ್ತೇನ, ಅನುಲೋಮ ವಿಲೋಮ ಸಮಸಂಖ್ಯೆ ಒಳಗೆ, ಅದು ವಿಷಮ ಸಂಖ್ಯೆನೂ ಹೇಳ್ತಾರೆ. ಎಲ್ಲಿ ತನಕ 12 24 ಆಗಬೇಕು, 36 ಆಗಬೇಕು, 2 ತಯಾರಿ ಎಷ್ಟು ಮಾಡ್ಬೇಕಾದ್ರೆ. ಹಂಗೆ ಆ ಚಿತ್ತ ಏಕಾಗ್ರತೆ ಬರ್ಬೇಕಾದ್ರೆ ವಾಯುವನ್ನು ಕಂಟ್ರೋಲ್ನಾಗ ಇಟ್ಕೋ. ಇದೆಲ್ಲ ಭಾಳ ಅಭ್ಯಾಸ ಮಾಡ್ಯಾರ ನಮ್ಮ ಋಷಿ ಮುನಿಗಳು. ಎಷ್ಟು ಅಭ್ಯಾಸ ಮಾಡಿ ಇದಪ್ಪ ಅದನ್ನು ಸೂತ್ರಗಳು 4 ವರ್ಷ ಹಿಮಾಲಯಕ್ಕೆ ಕುಂತಾರ್ರಿ, ಏನು ತಿಂದರು ಏನಿಲ್ಲ ಪುಣ್ಯಾತ್ಮರು, ಏನು ಮಾಡಿದ್ದಾರೆ ಹಂಗೆ ಮಾಡ್ಯಾರ. ನಾವು ಅದನ್ನು ಮರ್ತೀವಿ, ನಾವು ಬಿಟ್ಟು ಅದನ್ನು ಏನು ಅದ್ರದ ಅತ್ಲಾಗ ಹೋದಿದ್ದು ಗಾಡಿ. ಅದಕ್ಕೆ ಮನಸ್ಸನ್ನು ವಶ ಮಾಡ್ಕೋಬೇಕು ಅಂದ್ರೆ ಶ್ವಾಸ ವಾಯು ಇಡುವಂಥ ನಿಶ್ಚಲ ಆಕತ್ತಪ್ಪ. ಪ್ರಶ್ನೆ ಏನಪ್ಪ ಅಂದ್ರೆ, ಮನಸ್ಸು ಒಂದು ಕ್ಷಣನೂ ನಿಶ್ಚಲ ಆಗಿ ಇರುವುದಿಲ್ಲ. ಒಂದು ನಿಶ್ಚಲ ಆಗಿನೂ ವಿಷಯದ ವಾಸನೆ ಕಾರಣ ಮನಸ್ಸು ವಿಕ್ಷಿಪ್ತ ಆಗ್ತದೆ, ಅಥವಾ ಸುಷುಪ್ತಿ ಕಾದ ಸರ್ವತಾ ಲೀನ ಆಗ್ತದೆ. ಅಂದ್ರೆ ಆ ಸಮಯ ಏನು ಮಾಡ್ಬೇಕು, ಹಂಗಾಗಿ ಏಕ ಆಗ್ಬೇಕಾರೆ ಅದಕ್ಕೆ ಹೇಳ್ತಾರಿದ್ರೊಳಗ ಅವ್ರು ಹೇಳ್ತಾರೆ, ವೈರಾಗ್ಯಾಭ್ಯಾಸ ಯೋಗೇನ. ಮನಸ್ಸು ಭಾಳ ಚಂಚಲ, ಏನು ಮಾಡ್ಬೇಕಂದಾನ, ಅಭ್ಯಾಸ ಏನಂತ ಕೌಂತೆಯ ವೈರಾಗ್ಯೇಣ. ಈ 2 ಸಂಗತಿಗಳು. ಅಭ್ಯಾಸ ಏನು, ಈ ಶ್ವಾಸ ನಿಂದ್ರಿಸು ಅಂತ. ಹೇ ಮನಸ್ಸ ಬೇಡ, ಇಟ್ಟಿಟ್ಕೋಕದು. ಶನೈ ಶನೈ ರೂಪರಮ್ಯ ಅಂತ ಹೇಳಿದ್ರು. ಇಷ್ಟು ಚಂದ ಹೇಳ್ತಾರೆ ಶಾಸ್ತ್ರದೊಳಗೆ, ನಾ ಗಮನನೇ ಇಲ್ಲ. ಶಾಸ್ತ್ರಾಗ ಪುರುಷತ್ತಿಲ್ಲ ನಮಗೆ, ಪುರುಷತ್ತು ಅದಕ್ಕಿಲ್ಲ. ಹರಟಿ ಹೊಡ್ಯಾಕೆ ಕೇಳ್ಬೇಕಾರೆ ಮುಂಜಾನೆ ಸಂಜೆ ತನಕ ಅವನದೇನಾಯ್ತು, ಅವ್ನ ಲಗ್ನ ಇತ್ತಂತಲ್ಲ, ಅವನದೇನಾಯ್ತು, ಅವೇನು ಓಡಿಸ್ಕೊಳು. ಎದಕ್ಕೆ ಬರೋದು ನಮ್ಮ ಜೀವನ, ಎದಕ್ಕೆ ಬರ್ತೈತೆ ನಮ್ಮ ಜೀವನಕ್ಕೆ ಏನೇನು ಬರೋದಿಲ್ಲ. ಆದ್ರೆ ಶುರು ಅದೇ ಯಾರು ಮತ್ತು ನಿಮ್ಮ ಊರಾಗ ಹಂಗೆ ಆತಂತಾರೆ, ಏನು ಮಾಡುತ್ತು. ಇದ್ರಾಗ ಸಮಯ ಸಿಗೋದು ಅರ್ಥಾಗಿ ನಾ ಯಾರನ್ನ ಇದಕ್ಕೆ ನಿನ್ನ ಬಗ್ಗೆ ಸಮಯ ಸಿಗೋದು ನಿನಗೆ, ನಿನ್ನ ಬಗ್ಗೆ ನಾ ಯಾರಿದ್ದೀನಿ, ನನ್ನ ಮುಂದಿನ ಕರ್ತವ್ಯನು ಏನು ಮಾಡೋದು. ಅದಕ್ಕಲ್ಲೇ ವೈರಾಗ್ಯ ಬೇಕು. ಉಳಿದ ಎದ್ರ ವೈರಾಗ್ಯ ವಿಷಯ ಹೇಳಿದ್ದೆ ನಮಗೆ ವೈರಾಗ್ಯ ಐತಿ. ಎದ್ರಾಗ ಭಗವಂತ ಸೇವಾ ಮಾಡೋದ್ರೊಳಗೆ ಸೇವಾ ಬೇಡ, ವೈರಾಗ್ಯ ಪುರುಷ ನೋಡ್ರಿ ಏನೇನು ಮಾಡೋದು ನೋಡ್ರಿ. ಏನೇನು 10 ಬರ್ ಕೆಲಸ, ಮಕ್ಕಳು ಹುಡುಗ ಮಕ್ಕಳು ಎಲ್ಲ ವೈರಾಗ್ಯರಿ ಏನಿಲ್ಲ ಇಲ್ಲ. ಮತ್ತು ಅದನ್ನು ಯಾಕೆ ಮಾಡ್ತಿ, ಕಾಮನ ಚೋಡ ಲೋಭನ ಚೋಡ ರಾಮ ರತನ ಚೋಡದಿಯಾ. ಯಾಕೆ ಬಿಟ್ಟಿಪ್ಪ ಅದನ್ನ, ಕಾಮ ಬಿಟ್ಟು ತಿನ್ನೋದು ಬಿಟ್ಟು ಉಣ್ಣೋದು ಬಿಟ್ಟು ಆ ರಾಮನಾಮ ಯಾಕೆ ಬಿಟ್ಟು. ಎಷ್ಟು ಬೇಕು ಅಷ್ಟು ಚಂದ ಕೇಳ್ತ, ಲಕ್ಷಣ ಇಲ್ಲ ನಮಗೆ. ಏನಪ್ಪ ಮುಂಜಾನೆ ಆರಾಮ್ ಎದ್ದ, ಆರ್ಟಿ ಹೊಡ್ಕೊಂತ ವಾರ ಪೇಪರ್ ಹಿಂಗಲ್ಲ, ಮೋದಿ ಹಿಂಗೆ ಮಾಡಬಾರ್ದಾಗಿತ್ತಪ್ಪ, ಮೋದಿ ಮಾಡ್ಬಾರ್ದು, ಅವರಪ್ಪ ಮುಗಿದ ಕೆಲಸ, ನಾಷ್ಟ ಆಯ್ತು, ತಿಂದ ಉಂಡ ಮಲಗೆ ಮುಗಿದ. ಹಂಗೆ ಅದಿಲ್ಪ ನಿಶ್ಚಲ ಆ ವಾಸನ ಈ ಮನಸ್ಸು ವಿಕ್ಷಿಪ್ತ ಆಗ್ತಪ್ಪ. ಸುಷುಪ್ತಿಯ ಸರ್ವತಾಲೀನ ಆವತ್ತೇ ಏನು ಮಾಡ್ಬೇಕಪ್ಪ, ಇದು ಉತ್ತರ ಹೇಳ್ತಾರೆ, ವೈರಾಗ್ಯಾಭ್ಯಾಮ್ ಸಯೋಗೇನ. ಅದಕ್ಕಲ್ಲೇ ವೈರಾಗ್ಯ ದ್ವಾರ ವಿಕ್ಷಿಪ್ತ ಆಗುವಂಥದ್ದು ಮನಸ್ಸನ್ನು ಅಭ್ಯಾಸನ ಲಕ್ಕ ಸ್ಥಿರ ಮಾಡಬೇಕು. ನಾವು ಏನು ಮಾಡ್ಬೇಕು, ಅದು ಮಾಡಬೇಕು. ಅತ್ಲ ಹೋತ ಇತ್ಲತ್ತ ಹೆಂಗಪ್ಪ ಟಂಗ ಹೊಡಿತೈತಿ ಅಥವಾ ಆ ಎತ್ತಿನ ಹುಡಿರ್ತಿ ಚಕಡಿಗೆ, ಅದು ಹೋಗತ್ರ ಏನು ಮಾಡ್ತೀನಿ, ಜಗ್ತಿಲ್ಲ ಜಗ್ತಿದ್ದ ಸ್ವಲ್ಪ ಅತ್ಲ ಹೋಗ್ಬಿಡ. ಹಂಗೆ ಇದನ್ನು ಈ ಮನಸ್ಸು ಐತಲ್ಲ ಅತ್ಲ ಇದು ಹೋಗ್ತದೆ. ಅದಕ್ಕೆ ಏನು ಮಾಡಬೇಕು, ಆ ಬುದ್ಧಿ ಮನಸ್ಸಿನ ಬುದ್ಧಿ ಅದ ನಮ್ಮಲ್ಲೇ. ಇಲ್ಲೇ ನಮ್ಮ ಶಾಸ್ತ್ರಕ್ಕೂ ಪಾಶ್ಚಾತ್ಯ ಶಾಸ್ತ್ರಕ್ಕೂ ವ್ಯತ್ಯಾಸ ಏನಪ್ಪ, ನಮ್ಮ ಜ್ಞಾನಿಗಳು ಅವರಲ್ಲಿ ವಿಜ್ಞಾನಿ ವ್ಯತ್ಯಾಸ ಏನಪ್ಪ ಅಂದ್ರೆ, ಮನಸ್ಸಿನ ಮೇಲೆ 106 ಗ್ರಂಥ ಬರ್ದಾರೋ, ಅದಕ್ಕಿಂತ ಮೇಲೆ ಹೋಗಿಲ್ಲ ಅವರು. ಮನಸ್ಸಿನ ಬುದ್ಧಿ ಅದ, ಅವನು ಆತ್ಮ ಅದ. ಆತ್ಮ ನೀನು ಎಲ್ಲಿ ತಕ್ಕ ಹೋಗಿಲ್ಲ, ಅದಕ್ಕೆ ಅವ್ರ ಮನಸ್ಸು. ರಮಣ ಮಹರ್ಷಿಗಳು ಕೇಳಿದ, ನನ್ನ ಮನಸ್ಸು ಭಾಳ ಹಂಗಾಗೈತೆ ನೀ. ಅಲ್ಲೋ ತಮ್ಮ, ಮನಸ್ಸ ನೀ ಅಲ್ಲ ಅಂದ ಬಳಿಕ ಅದ್ರದ್ದು ಯಾಕೆ ಚಿಂತೆ ಮಾಡ್ತಿ, ನಿನಗೆ ಸಂಬಂಧ ಇಲ್ಲದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ. ಮನಸ್ಸು ನೀನಾಗಿ ಅದ್ರ ಕೊಂಡು ಏಕಾಗಿ ಅದಕ್ಕೆ ಚಿಂತೆ ಮಾಡ್ತಿ. ಮನಸ್ಸ ನೀ ಅಲ್ಲ, ಹೋಗ್ಲಿ ಬಿಡ. ಮನಸ್ಸಲ್ಲಿ ಹೋಗೋದು ನೀ ಹೋಗ್ಬೇಡ.
ಮನಸ್ಸೆಲ್ಲ ಹೋಗತ್ತಲ್ಲ, ನೀನು ಕೂಡ ಮನಸ್ಸು ಬರಬೇಕು, ಬರ್ರಿ ಅದು ಕೈ ಬಿಟ್ಬಿಡು. ಅದಕ್ಕೆಲ್ಲ ಚಂದ ಉದಾಹರಣೆ ಸ್ವಲ್ಪ ನಾಯಿ ತೊಗೊಂಡು ಹೋಗ್ಯದಪ್ಪ ಮುಂಜಾನೆ, ಅದು ಮತ್ತು ಸಣ್ಣ ಕುನ್ನಿ ಅದು ದೊಡ್ಡದಾಯ್ತು, ಇವ ಮುದಕಾದ, ಅದು ಕೈಯಾಗ ಹಿಡ್ಕೊಳಕ್ಕೆ ಕಂಟ್ರೋಲ್ ಮಾಡೋಕೆ ಆಗೋದು. ಹಂಗಾರೆ ಅದ್ರ ಕೂಡ ಕೈ ಹಿಡಿದ್ರೆ ಹೋಗತ್ತಿದ ಅಂತ ಕೈ ಹಿಡಿದ್ರೆ ಬೀಳ್ತಿ, ಹೋಗಂತ ಬಿಡು. ಅವಾಗ ನೋಡ್ರಿ ಬೇಕಾ ಬಿಸ್ಕಿಟ್ ಬಂದು ಬೇರೆ ಅವ ಹಾಕ್ತಾನೆ, ಇದಕ್ಕೆ ತಾನ ಬರ್ತದೆ ಓಡಿ, ಹಂಗೆ ಓಡಿ ಬರ್ಬೇಕು, ಹಂಗಿರ್ಬೇಕು. ಹಂಗೆ ಮನಸ್ಸು ಅನ್ನೋಂಥದ್ದು ನೀ ಹೋಗ್ಬೇಡ, ಅದಕ್ಕೆ ಮುಗ್ದಿದ್ದಂತವ. ಯಾಕ್ರಿ ಸಂತರ ಅನ್ನೋದು ಭಾಳ ಒಬ್ಬರಿಗೊಬ್ಬರು ಮಂದಿ ಯಾಕ್ರಿ ಸಂತರ ಏನು ಮಾಡಾಕತ್ತೀರಿ? ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತೈತೆ ನೋಡ್ಕೋತ ಕುಂತೇನು, ಅದು ನೀ ಹೋಗ್ಬೇಡ. ಮನಸ್ಸು ಏನು ತಿನ್ಬೇಕು, ನೀ ತಿನ್ನಕ್ಕೆ ಹೋಗ್ಬೇಡ. ಮನುಷ್ಯನ ಕೂಡ ನೀ ಓದಿ ಆ ಮನುಷ್ಯನ ಕೈ ಹಾಳಾಗಿರ್ತಿ. ಮನಸ್ಸು ಹೋದಲ್ಲ, ಮನಸ್ಸಲ್ಲಿ ಹೋಗತ್ತಲ್ಲಿ ನೀವು ಆದ್ರೆ ಮಂಗ್ಯ ಅಂತ. ಮನಸ್ಸು ಹೇಳ್ದಂಗೆ ಕೇಳಿದ್ರೆ ಮಂಗ್ಯ, ಶಾಸ್ತ್ರ ಹೇಳ್ದಂಗೆ ಕೇಳಿದ್ರೆ ಮನುಷ್ಯ. ತಸ್ಮಾತ್ ಶಾಸ್ತ್ರ ಪ್ರಮಾಣ ಅಲ್ಪ ಮನಸ್ಸಲ್ಲ. ಮನಸ್ಸಿನಿಂದ ಅತ್ಯಂತ ಶುದ್ಧ ಆಯ್ತು ಅಂದ್ರೆ ಶಕ್ತಿ ಎಷ್ಟದ, ಹಿಂಗೆ ಮಾಡಿ ಶುದ್ಧ ಮಾಡ್ಕೋಬೇಕಾದ ಇಷ್ಟು ಶಕ್ತಿ ಅದಲ್ಲ. ನಿನ್ನ ಮನಸ್ಸಿಗೆ ಕೆಟ್ಟ ವಿಚಾರ ಬರೋದೇ ಇಲ್ಲ, ಬೇರೆಯವ್ರಿಗೆ ಕೆಟ್ಟ ಮಾಡಬೇಕು ಮತ್ತು ಬರೋದೇ ಇಲ್ಲ. ಅದು ಬಂದ ಕೂಡಲೇ ನನ್ನ ಮನಸ್ಸು ಅಶುದ್ಧ ಐತಿ ಅಂತ ತಿಳ್ಕೊಬೇಕು. ಇನ್ನೂ ನನಗೆ ಯಾರ ಕೆಟ್ಟ ಮಾಡಿ ಅವ್ರಿಗೆ ಕೆಟ್ಟ ಮಾಡೋದಾದ್ರೆ ಅಥವಾ ಸ್ವಾಭಾವಿಕವಾಗಿ ಅವ್ನು ಕೆಟ್ಟ ಮಾಡೋದಾದ್ರೆ ಅದು ಬಂತು ಅಂದರೆ ನನ್ನ ಮನಸ್ಸು ಶುದ್ಧ. ಯಾವಾಗಪ್ಪ ನನಗೆ ಕೆಟ್ಟ ಮಾಡಿದ್ರು ಭಗವಂತ ಅವನಿಗೆ ಕೆಟ್ಟ ಮಾಡಬೇಡ, ನನ್ನಿಂದನೂ ಕೆಟ್ಟ ಆಗಬಾರ್ದು. ಅವನಿಗೆ ಭಗವಂತನ ಬೇಡ್ಕೊ, ಅವ್ನು ನನ್ನಿಂದ ಕೆಟ್ಟ ಆಗಬಾರ್ದು, ಯಾರಿಂದನೂ ಕೆಟ್ಟ ಆಗ್ಬಾರ್ದು. ಅವನ ಬುದ್ಧಿ ಪಲ್ಟಿ ಮಾಡು. ಒಬ್ಬ ಸನ್ಯಾಸಿ ಡೋಣ್ಯಾಗ ಕುಂತಾನ, ತಲೆ ಬೋಸಿದ್ದ, ಹುಡುಗರು ತಲೆ ಬಡಕಿದ್ದ, ಬಡ್ಕೊಳ್ಬಿಡಮ್ಮ, ತಬಲ ಸಿಕ್ಕಿಲ್ಲ ಬಡಿತಾರೆ ಇವರು. ಅವ್ರಿಗೆ ಮತ್ತೆ ತನ್ನ ಮಾಡೋ ದಿಕ್ಕು ಮಾಡೋ ಮಜಾ ಆಗ್ಸಿತ್ತು. ಮಾಡಿದ್ರೆ ಅವಾಗ ಅವ್ನು ಚಿಂತೆ ಬಂತು ಭಗವಂತನಿಗೆ. ಅವ ಬಂದಂತ ನೋಡು, ಭಾಳ ಕೆಟ್ಟ ಹುಡುಗರು ಈ ಡೋಣಿನ ಪಲ್ಟಿ ಮಾಡಿಬಿಡ್ತೇನೆ, ನೀವೊಬ್ಬನ ಬದುಕಿಸ್ತೇನೆ. ಪಲ್ಟಿ ಮಾಡೋ ಸಾಮರ್ಥ್ಯನಿದ್ರೆ ಅವ್ರ ಬುದ್ಧಿ ಪಲ್ಟಿ ಮಾಡು, ಡೋಣಿ ಯಾಕೆ ಪಲ್ಟಿ ಮಾಡ್ತೀವಿ, ಮುಗಿದು ಹೋಗ್ತಾರ. ಹಂಗೆ ಅವ್ರಿಗೆ ಮಾಡೋರು ನೋಡಿ ಇಷ್ಟೊತ್ತಾತು ನೋಡಿ ಬಡ್ಯಾಕತ್ತಾರ, ಒಂದಸವನ ತಲೆ ನೋವು ಆಗತ್ತೆ ಅಂದನವ. ಅವ್ರ ಮನಸ್ಸು ಪಲ್ಟಿ ಮಾಡ ಹಂಗೆ ದೇವ್ರು ಬೇಡ್ಕೊಳಪ್ಪ, ದೇವ್ರ ಇವ್ರಿಗೆ ಚಲೋ ಬುದ್ಧಿ ಕೊಡಪ್ಪ. ಇಷ್ಟು ಕೆಟ್ಟ ಮಾಡಾಕತ್ತಾರಲ್ಲ ಇವರು, ಸಿಕ್ಕವ್ರು ಬೈಯೋದು, ಸಿಕ್ಕವ್ರಿಗೆ ಅನ್ನೋದು ಏನು ಮಾಡಿ, ದೇವ್ರ ಇವ್ರಿಗೆ ಚಲೋ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಂಡು ಬರ್ತಾರೆ. ನನಗೆ ಹಿಂಗೆ ಅಂದವ ಅನ್ನೋಂಗಿಲ್ಲ. ಆದ್ದರಿಂದ ಅಲ್ಲಿ ಆ ಮನಸ್ಸನ್ನು ಆತ್ಲ ನನ್ನ ಗುರಿ ಕಡೆಗೆ ಒಯ್ಬೇಕು. ನಿನ್ನ ಗುರಿ ಅದು. ಒಂದು ಮಾತು ಹೇಳ್ತಾರೆ, ಯಾಕೆ ಮಾತು ಹೆಂಗೆ ಚಂದ ಹೇಳ್ತಾರೆ. ಒಬ್ಬ ಸಾಹೇಬ ಭಯಾಕತ್ತಂತ, ಮ್ಯಾಲಿನ ಸಾಹೇಬ ಆಫೀಸ್ನಾಗ ಮ್ಯಾಲಿನ ಸಾಹೇಬ ಅವನಿಗೆ ತಪ್ಪಿದ್ದಿಲ್ಲ, ಆದರೂ ಭಯಕತ್ತ ಮ್ಯಾಲಿನ ಸಾಹೇಬ. ಅದ ಒಬ್ರು ಕೇಳಿದ್ರೆ ನನಗೆ ಅದಕ್ಕೆ ಹೇಳ್ತಾರೆ, ನಮ್ದೇನು ತಪ್ಪಿದ್ರು ಬೈದ್ರೆ ಬೈಸ್ಕೋಬೇಕೇನ್ರಿ ಅಂತೇಳಿ. ಅದಕ್ಕೆಲ್ಲ ಶಾಸ್ತ್ರದ ಎಲ್ಲ ಹೇಳ್ತಾರೆ ನಮ್ಗೆ. ನೀನು ತಿಳಿದ್ಬೇಕಂತ ಉದಾಹರಣೆ ಶಾಸ್ತ್ರ. ಅವ ಸಾಹೇಬ ಭಯಕತ್ತಂತ, ಯಾರಿಗೆ ತಳಗಿನ ತಪ್ಪೇನಿದ್ದಿದ್ದಿಲ್ಲ, ಆದರೂ ಭಯಕತ್ತ. ಇವನ್ ತಿರುಗಿ ಉತ್ತರ ಕೊಡ್ತಾನೆ ನಮಗೆ, ಇಲ್ಲ ಕೊಡೋದಿಲ್ಲ. ಯಾಕೆ? ಒಂದು 10,000 ರೂಪಾಯಿ 10,000 ರೂಪಾಯಿಗಾಗಿ ನೀವು ಅವ್ನು ಸಹನ ಮಾಡ್ತೀರಿ, ಯಾವುದನ್ನ ಅವ್ನು ಬೈಗಳ ಅಂದ ಬಳಿಕ ಜೀವನದ ಗುರಿ ಕಡೆ ನಿಮ್ದು ಗಮನ ಇದ್ರೆ ಬೈಕೊಳ್ಳಿಬಿಡ. ಅದು ಮತ್ತೆ ಬರೇ ಶ್ರೀ ಅದೇ ವಚನ ಯಾವುದು, ನಿಂದಂತೂ ನೀತಿ ಬೈಬಲ್ರು ನಂದೇನು ಗಂಟು ಹೋಗ್ತದೆ. ಮನುಷ್ಯ ಒಂದು ಯಾವ್ದಾರ ಕಾರ್ಯಸು ಎದಕ್ಕೆ ಬೇಕಪ್ಪ ನಮ್ಮ ಗುಣ ಹೊಸವರಿ, ಏನು ಅಪಾದ ಬರ್ತಾನೆ, ಬೇಡ ಬೇಡ ಅಂತ ಬಿಡ್ತಾನೊಬ್ಬ. ಒಬ್ಬವ ಶುರು ಮಾಡ್ತಾನೆ, ಅಪವಾದ ಬಂದು ಬಿಡ್ರಿ ನಾವು ಹೋದ್ರೆ ಇದೆಯಾ ಹೇಳಿ ಮಂದಿ ಕಡೆ ಅನಿಸ್ಕೊಡ್ದು ಸಾಕ್ರಿ, ಅವು ಬಿಡ್ತಾನೆ. ಇನ್ನೊಬ್ಬ ಅಲ್ಲಿ ನಾ ಚಲೋ ಕೆಲಸ ಮಾಡಕತ್ತೇನಲ್ಲ, ಬೇಕಾದವರಂದ್ರೂ ಬಿಡಾಕಿ. ಈಗ ರಗಡ ಮಂದಿ ಚಲೋ ಕೆಲಸ ಮಾಡೋಕೆ ಬರ್ತಾರೆ, ತಮ್ಮ ಇದೀಗ ಪರೀಕ್ಷಾ ಅಂತ ತಿಳ್ಕೊ ಯಶಸ್ವಿ ಆಗ್ತಾರೆ. ಇದು ಅವ್ನು ಟೀಕಾ ಮಾಡ್ತಾನೆ, ನೀವು ಟೀಕಾ ಮಾಡಲಿ, ಅದು ನಿನ್ನ ಪರೀಕ್ಷೆ ಭಗವಂತ ಮಾಡಕತ್ತಾನಂತ ತಿಳ್ಕೊ ಅಂತ. ಹಾಗೆ ಅದನ್ನು ವಿಕ್ಷಿಪ್ತ ಆಗುವಂಥ ಅಭ್ಯಾಸದ ದ್ವಾರ ಲಕ್ಷ್ಯದ ಕಡೆ ಸ್ಥಿರ ಮಾಡಬೇಕು. ನಮ್ಮ ಲಕ್ಷ್ಯ ಏನಿದೆಪ್ಪ, ಮುಖ್ಯತಃ ನಮ್ಮ ಲಕ್ಷಣ ಪರಮಾತ್ಮ ಇಲ್ಲ. ನಮ್ಮ ರಕ್ಷಣೆ ವಡಿ ಏನೈತಿ, ಬೋಂಡ ಏನೈತಿ, ಗುಲಾಬ್ ಜಾಮ್ ಇದ್ರ ಕಡೆ ಗಮನ ಐತಿ ಹೊರತಾಗಿ ಲಕ್ಷ್ಯ ಅದಿಲ್ಲ. ಲಕ್ಷ್ಯ ಅದಿತ್ತು ಅಂದ್ರೆ ಇದು ಅಲಕ್ಷ್ಯ ಆಗ್ತೈತಿ. ನಮ್ಗೆ ಅದ ಲಕ್ಷ್ಯದ, ಇದು ಲಕ್ಷ್ಯದ. ಯಾವುದು ಲಕ್ಷ್ಯದ? ಈ ಕಡೆ ಇದು ಲಕ್ಷ್ಯದ, ಅದು ಅಲಕ್ಷ್ಯದ. ಅನುಕೂಲ ಅದ. ನಮ್ಮೊಬ್ಬ ಅವ ಏನು ಮಾಡ್ತಾವ ಅಂದ್ರೆ
ಆಫೀಸ್ಗೆ ಯಾವಾಗ ಭಾಳ ದಾಸನ ಆಫೀಸ್ಗೆ ಹೋಗ್ತೀವಿ ನಾವು. ಈಗ ಹೊರಗೆ ಅಡ್ಡಾಡೋದು ಅಲ್ಲೋ ಅದು ಇಲ್ಲೋ ಭಾಳ ಸಾತ್ ನಡಿ ಯಾಕೋ ಆಫೀಸ್ಗಳು ಹೋಗ್ತಿದ್ದ ಹಾಗೆ ಇವ್ರು ಲಕ್ಷಲ್ಲೇ ಇದು ತಿನ್ನೋದು ಉಣ್ಣೋದು ಮಜಾ ಎಲ್ಲ ಇದೆ. ಲಕ್ಷ ಇದ್ರೆ ಇದು ಅಲಕ್ಷ ಓಡಿ ಬರ್ತಿದ್ದ ಲಕ್ಷ ಅಲ್ಲಿದ್ದು ಓಡಿ ಬರ್ತಿದ್ದ. ಈಗ ಯಾಕೆ ಓಡೋದಿಲ್ಲ? ಸಾವಕಾಶ ನಡೀತಿತ್ತಲ್ಲ. ಹಂಗೆ ಲಕ್ಷದ ಮೇಲೆ ಸ್ಥಿರ ಮಾಡ್ಬೇಕು ನೋಡಿ. ಅದೇ ಮನಸ್ಸನ್ನು ಅಭ್ಯಾಸದ ದ್ವಾರ ಲಕ್ಷ ಒಳಗೆ ಸ್ಥಿರ ಮಾಡಿ. ನನ್ನ ಲಕ್ಷ್ಯ ಏನಪ್ಪ? ಗುರಿ ಏನದ ಲಕ್ಷ ಆಗ್ಬೇಕು ಮನುಷ್ಯ. ಆ ಗುರಿ ಕಡೆ ನೋಡಬೇಕು. ಅದಕ್ಕೆ ಮತ್ತು ಮನಸ್ಸನ್ನು ಲಕ್ಷ್ಯದೊಳಗೆ ಹಚ್ಚು, ಗುರಿ ಕಡೆ ಹಚ್ಚಪ್ಪ. ಅದಕ್ಕೆ ಯಾವ ಸಮಯದೊಳಗೆ ಪರಮಾನಂದ ಸ್ವರೂಪ ಪರಮಾತ್ಮ ಮನಸ್ಥಿರ ಆಕೈತೋ ಆವಾಗ ನಿಧಾನವಾಗಿ ಕರ್ಮ ವಾಸನೆ ಧೂಳ ಹೊಲಸಾಗಿ ತೊಳೆದೋಗ್ತದೆ. ಎಷ್ಟು ಮಜಾ ಐತೆ ನೋಡ. ಯಾವ ಸಮಯದ ಪರಮಾನಂದ ಸ್ವರೂಪ ಪರಮಾತ್ಮ ಮನಸ್ಸು ಅಲ್ಲಿ ಸ್ಥಿರ ಆಗಬೇಕು. ಅಲ್ಲಿ ಸ್ಥಿರ ಆಗೈತೇನೋ ಗ್ಯಾರಂಟಿನ ಇದೆ. ನಮ್ಮ ಮನಸ್ಸು ಲಕ್ಷ ಇದ್ದಾಗ ಲಕ್ಷ ಐತೇನು? ಲಕ್ಷ ಇದ್ರೆ ಸಿದ್ಧಾವಳ ಮಾಡಿದಾಗ ಅಪ್ಪ ಕಾಲದಾಗ ರಾತ್ರಿ ಹೊತ್ತಿನೊಳಗೆ ಬುಟ್ಟ್ಯಾಗ ರೊಟ್ಟಿ ಅದ್ರಾಗ ಜೋಳಿಗೆ ರೊಟ್ಟಿ ಇದ್ರೆ ಮಠದಾಗ ಉಪ್ಪಿದ್ರೆ ದೊಡ್ಡ ಪುಣ್ಯ. ಉಪ್ಪು ಸಿಕ್ಕರೆ ರೊಟ್ಟಿ ಕೂಡ ಹಚ್ಕೊಳಕ್ಕೆ ಖಾರ ದೂರ ಉಳಿತು. ರೊಟ್ಟಿಗೆ ಉಪ್ಪು ಸಿಕ್ಕರು ಹಾಗಾದ್ರೆ ಯಾಕೆ ಸ್ಥಿರ ಉಳಿದ್ರು? ಲಕ್ಷ ಅಲ್ಲಿತ್ತು ಸಿಕ್ಕರಿಗೆ ರೊಟ್ಟಿ ಕಟಕ ರೊಟ್ಟಿ ತಿಂದು ನೀರು ಕುಡ್ದಂತ ಈಗ ಬಿಡ ನೀನು ಹೋದೆ ಅಲ್ಲೇ ನಾಷ್ಟ ಐತೆ ಏನೈತಿ ನಡಿ ಹೋಗಿ ಬೇಡ ಆ ಮಠ ನಡಿ ಏನೈತೆ ಅಲ್ಲೇ ಮತ್ತು ಏನು ಮಾಡಿ ಮತ್ತು 4,000 ರೂಪಾಯಿ ಪಗಾರ ಕೊಡ್ತಾರೆ ನಡಿ. ಮತ್ತು ಇಲ್ಲೇ ದುಡಿಬೇಕು ಅನಿಸ್ಕೋಬೇಕು. ಯಾಕೆ ಇದು ಬರ್ತದೆ ಗುರಿ ಅದಿರ್ಬೇಕು. ಗುರಿ ಏನ್ಬೇಕು? ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಸೇವಾ ಮಾಡಬೇಕು. ಈ ಸೇವಾ ಮಾಡಿದರೆ ನನ್ನ ಪರಮಾತ್ಮ ಮುಂದೆ ಆ ದಾರಿ ತೋರಿಸ್ತಾನಪ್ಪ ಅದಕ್ಕಲ್ಲೇ ಪರಮಾತ್ಮ ಸ್ಥಿರ ಆತ. ಆವಾಗ ನಿಧಾನವಾಗಿ ಕರ್ಮವಾಸನೆಯ ಧೂಳ ಎಷ್ಟು ಚಂದ ಹೇಳ್ತಾರೆ ನೋಡ್ಕೋಬೇಕು. ಕರ್ಮವಾಸನೆಯ ಧೂಳ ಅಂತಂದ್ರೆ ಅದು ಬೇಕು ಇದು ಧೂಳ ಇದು ನಮ್ಗೆ ಧೂಳ ಅನ್ಸೋಂಗಿಲ್ಲ. ನಮ್ಮ ಅಷ್ಟು ಮಜಾ ಅನಿಸ್ತದೆ. ಪುಣ್ಯ ತಿನ್ನು ಅನ್ಬೇಕು. ಯಾರ ಪುಣ್ಯ ಮಾಡಿ ಸುಮ್ಮನೆ ಮಾಡೋರು ಮಾಡ್ತಾರೆ, ನೀನು ಯಾಕೆ ಬೇಕು? ನೀ ಎಷ್ಟು ಮಾಡ್ತಿಲ್ಲ ಸಾಕು ಹೇಳ ಮಠಕ್ಕೆ ಬಂದ್ರೆ ಕುಂಡ್ರೆ ಮಾಡ್ತಾರೆ. ಯಾವಾಗ ಬಂದು ಕುಂಡ್ಬೇಕು ಅವ್ರಿಗೂ ಸೇವಾ ಮಾಡೋಣ ತಾವಂತೂ ಮಾಡೋಂಗಿಲ್ಲ. ಹಂಗೆ ಇದು ಕರ್ಮ ವಾಸನೆ ಧೂಳ ಅದಲ್ಲ. ಅಂದರೆ ಅದು ಬೇಕು ಇದು ಬೇಕಿಲ್ಲ. ಕರ್ಮ ಬೇರೆ, ಕರ್ಮ ವಾಸನ ಬೇರೆ. ನಾ ಮಾಡ್ತಕ್ಕಂಥ ಕರ್ಮ ವಾಸನ ಅದು ಬೇಕು ಇದು ಬೇಕು. ಅದು ಕರ್ಮ ಮಾಡೋಕೆ ಅದು ಕರ್ಮದ ವಾಸನೆಯ ಧೂಳ. ಎಷ್ಟು ಚಂದ ಶಬ್ದ ಪ್ರಯೋಗ. ಆ ಧೂಳ ತೊಳಿತೈತಿ. ಅದರಿಂದ ಪರಮಾತ್ಮನಲ್ಲೇ ನಮ್ಮ ಮನಸ್ಸು ಸ್ಥಿರ ಆದ್ರೆ ಎಂಥ ಪರಮಾತ್ಮ? ಪರಮಾನಂದ ಸ್ವರೂಪ ಪರಮಾತ್ಮನಲ್ಲಿ ಮನಸ್ಸು ಸ್ಥಿರ ಆದಾಗ ನಿಧಾನವಾಗಿ ಕರ್ಮ ವಾಸನೆ ಧೂಳ ತೊಳೆದು ಬಿಡ್ತದಪ್ಪ. ಮತ್ತು ಸತ್ವಗುಣದ ವೃದ್ಧಿ ದ್ವಾರ. ಅದಕ್ಕೇನಾಕೈತಿ? ಸತ್ವಗುಣ ಬೆಳ್ಕೋತ. ನಮ್ಮ ಸತ್ವಗುಣ ಬೆಳ್ತಾ ಇಲ್ಲ. ರಜೋರಾಗಾತ್ಮಕ ವಿದ್ಯೆ. ಆ ರಜೋಗುಣ ಸತ್ವ ಕಡೆ ಗಮನನೇ ಇಲ್ಲ. ಮತ್ತು ತಿಳ್ಕೊಳ್ಳೋದೇನು? ಪ್ರಾರಬ್ಧದಿಂದ ಬಂದೈತಿ, ನಾನು ಬೇಕಂತಿದ್ದಿಲ್ಲ ಬಿಡ್ರಿ, ಅದಾಗೆ ಬರ್ತೀನಿ ಹಂಗೆ ಆ ವೃದ್ಧಿ ದ್ವಾರ ರಜೋಗುಣ ತಮಗುಣ ವೃತ್ತಿ ತ್ಯಾಗ ಮಾಡಿ ರಜೋಗುಣ ಬೆಳೆದ್ರೆ ಏನಾಕತಿ? ಸತ್ವಗುಣ ಬೆಳೀತಂದ್ರೆ ಸತ್ವಗುಣ ಬೆಳೆದ್ರೆ ರಜ ತಮಗಳು ತೆಳಗೆ ಹೋಗ್ತಾವೆ. ಸತ್ವ ಬೆಳೆದ ಕಡೆನೇ ಗಮನ ಇಡು. ಆವಾಗ ರಜ ತಮಗಳು ತಮೇ ತಳಗೆ ಬರ್ತಾವೆ. ನಾವೇನು ಮಾಡಾಕತ್ತೀವಿ? ರಜನೇ ಬೆಳೆಸಾಕತ್ತೀವಿ, ರಜೋಗುಣ ಬೆಳೆಸಾಕತ್ತೀವಿ. ಅಂದ ಬಳಿಕ ತಮಗುಣ ಸತ್ವಗುಣ ತ್ಯಾಗ ಬಿಟ್ಬಿಡ್ತೈತಿ. ಸತ್ವಗುಣ ಬೆಳೆಸ್ಕೊ. ಹಾಂ, ನನ್ನ ಕಡೆ ಸತ್ವಗುಣ ಬೆಳೀತಾ ಇದೆ. ಇಟ್ಟಿಟ್ಕ ಗುರ್ತ ಮಾಡ್ಕೋ. ಹೆಂಗೆ ಸಾಲಿ ಹುಡುಗ ಒಂದನೇ ಪಾಠ ನಂದು ಗಟ್ಟಿ ಆಗೈತೆ, ಎರಡನೇ ಪಾಠ ಮತ್ತು ಒಂದನೇ ಪಾಠ ನೋಡ್ತಾನ, ಇದು ಗಟ್ಟಿ ಆಗೈತಿಲ್ಲ, ಒಂದನೇದು ಗಟ್ಟಿ ಮಾಡಿ ಎರಡನೇದು ಗಟ್ಟೆ ಕರೆ ಓದ ಹಿಂಗೆ ಮಾಡ್ತಾನೆ. ಈ ಮುಂದಿನ ಓಟ ಹಿಂದಿನ ಸಪಾಟ ಅಲ್ಲ, ಮುಂದಿನ ಪಾಠ ಹಿಂದಿನ ಸಪಾಟ. ಇವರು ಪಾಠನಿಲ್ಲ ಸಪಾಟ ನಡಿ. ಪಾಠ ಮಾಡ್ದವ ಸಪಾಟ, ಪಾಠನಿಲ್ಲ ಇಲ್ಲಿ ಸಪಾಟ ಇಲ್ಲ. ಶಾಪಲಿಗೆ ಶಾಸ್ತ್ರ ಕೇಳಿ, ಕರೆ ಶಾಸ್ತ್ರ ಕೇಳೋಕೆ. ಹಾಗೆ ಇದು ವೃದ್ಧಿ ಆಯ್ತು. ರಜೋಗುಣ ತಮಗುಣ ವೃತ್ತಿ ತ್ಯಾಗ ಮಾಡಿ ಮನಸ್ಸು ಹಂಗೇನೇ ಶಾಂತ. ಯಾವಾಗ ನೀವು ರಜೋಗುಣ ಶಾಂತ ಮಾಡ್ತೀವೋ, ರಜೋಗುಣ ಇದ್ದಲ್ಲೇ ರಜೋ ರಾಗಾತ್ಮಕ ಮಿಥಿ. ರಜೋಗುಣ ಶಾಂತ ಮಾಡ್ಕೊತ ಹೋದಿ ಅಂದರೆ ಅವಾಗ ಅದೇ ಅರ್ಥ. ಹೆಂಗಪ್ಪ ಮನಸ್ಸು ಹಂಗೆ ಶಾಂತ ಆಗಿ ಹೆಂಗಪ್ಪ? ಇಂಧನ ಅಭಾವ ಅಗ್ನಿ ಶಾಂತ,
ಕಟ್ಗಿನ ಹಾಕ್ಕೊಂತ ಹೋದಿ ಬೆಂಕಿ ಬೆಳೆ, ಕಟ್ಗಿನ ಬಂದ್ ಮಾಡಿದ್ರೆ ಶಾಂತ ಆಗ್ತದೆ. ನಾನು ಶಾಂತ. ಹಂಗೆ ಅದಕ್ಕೆ ಏನೇನು ಬೇಕಾದ್ ಕೊಟ್ಕೊಂತ ಹೋದ್ರೆ ಇನ್ನೊಟ್ಟು ಆಸೆ ಬೆಳ್ಕೊಂಡು ರಜೆ ಬೇಡ. ಎಲ್ಲ ಸಂಯಮ ಮಾಡಿ, ಇದು ಕೊಡಂಗಿಲ್ಲ ನೀನು, ಸಂಯಮ ಮಾಡಿ ನಡೀತಿ. ಯಾಕೆ ಬೇಕದು? ಅದೇ ಬೇಕು. ಬೋಂಡಾನ ಬೇಕಂತ ಯಾಕೈತಪ್ಪ? ಕಟಕ ರೊಟ್ಟಿ ಖಾರ ನಡೀತಿದ್ದಿಲ್ಲ ನಮಗೆ. ಬೋಂಡ ಅವ್ನು ಗುಲಾಬ್ ಜಾಮ್ ನಾನು ಕೊಡಲೇ ಇಲ್ಲ. ಯಾಕಾಗ ಇದು? ಯಾಕಂದ್ರೆ ರಜೋಗುಣ ಬೆಳೆದೈತದು. ಇಷ್ಟ ಕೆಲಸ ಹಿಂಗ್ಯಾಕೆ ಮಾಡ್ತಾರ್ರಿ ಅವರಲ್ಲ. ಅವ್ರು ಯಾಕಪ್ಪ? ರಜೋಗುಣ ಬೆಳೆದೈತಿ ಇಷ್ಟ, ಮತ್ತೊಂದು ಏನು ಮಾಡ್ಕೊಳ್ಳಿ. ಅವ್ರನ್ನ ನೋಡಬಾರ್ದು, ನಾನು ನಮ್ಮದನ್ನು ನೋಡಿ. ಅವ್ರು ಹಂಗೆ ಮಾಡ್ತಾರೆ, ಅದು ಏನು ಮಾಡ್ತೀನಿ, ನಿಂತೀನಿ ಮಾಡ್ಕೊ. ನಿನ್ನ ಎಡೆಯಾಗ ಬೇದ್ರ ಮಂದಿ ಎಡ್ಡೆ ನೋಡ್ತೀವಿ ಶಾಸ್ತ್ರಗಳು ಅದಕ್ಕೆ ಹೇಳ್ತಾರೆ ಅವರು. ಪ್ರಶ್ನೆ ಏನಂದ್ರೆ ಮನಸ್ಸನ್ನು ಏಕಾಗ್ರ ಸಂಯುಕ್ತ ಮಾಡೋಂಥ ಅಲ್ಲಿ ಹೇಳ್ರ. ಅದು ಯಾವ ಮನಸ್ಸನ್ನು ಹಚ್ಚಬೇಕಪ್ಪ, ಎದ್ರೊಳಗೆ ಮನಸ್ಸು ಹಚ್ಚಬೇಕು ನೋಡಿ. ಅದ್ರ ಮೇಲೆ ಹೇಳ್ತಾ ಇದ್ದಾರೆ, ಯಸ್ಮಿನ್ ಇತ್ಯಾದಿ ಲಯ ವಿಕ್ಷೇಪಾತ್ಮಕ ಮನಸ್ಸು ಯಾವ ಪರಮಾನಂದ ಸ್ವರೂಪ ಪರಮಾತ್ಮ ಸಂಲಗ್ನ ಆಗಿ ಕರ್ಮ ವಾಸನೆ ತ್ಯಾಗ ಆಗಿಬಿಡ್ತಾನೋ ಯಾವ ಸರ್ ಹಿಂಗಂದಿಪ್ಪ. ಕರ್ಮದ ವಾಸನಾ ತ್ಯಾಗ ಆದಾಗ್ಯೂ ಸುಷುಪ್ತಿ ಸಮಾನ ಅದು ಲಯ ಅದನ್ನು ತಡೆಯಕ್ಕೆ ಆಗಂಗಿಲ್ಲ. ಕರ್ಮ ವಾಸನೆ ಕೂತ್ಕೊಂಡು ನಿತ್ಯ ಏನಿಲ್ಲ ಹಂಗೆ ಮಾಡಕ್ಕೆ ಆಗಂಗಿಲ್ಲ. ಅಂದ್ರೆ ಹಿಂಗೆ ಇಲ್ಲಪ್ಪ. ಸತ್ವಗುಣ ಸಮೃದ್ಧ ಆದಾಗ ನಿತ್ಯಾಗ ಹಂಗೆ ಯಾವ ಗುಣ ಹಂಗೆ ಮಾಡಕ್ಕೆ ಆಕೈತೇನ್ರಿ ಅಂತ ಕೇಳಿ, ಹಂಗಿಲ್ಲಪ್ಪ. ಮಾಡ್ಬೋದು. ಹೆಂಗೆ ಮಾಡ್ಬೋದು? ಸತ್ವಗುಣ ವೃತ್ತಿ ಹಾಕ್ಬೋದು. ಟಾಪ್ ಲೆವೆಲ್ ಬರಬೇಕು ಸತ್ವಗುಣ, ಟಾಪ್ ಲೆವೆಲ್ ಅಷ್ಟು ಬರಬೇಕು. ಹಾಗೆ ಅದು ನೋಡಿ ಸಮೃದ್ಧ ಆದಾಗ ಯಾವುದು? ಸತ್ವಗುಣ ಸಮೃದ್ಧ ಆದ ಕಾರಣ ರಜೋತ್ತಮ ಗುಣ ಅಭಾವ ಆದಮೇಲೆ ವಿಕ್ಷೇಪ ಮತ್ತು ಲಯ ಅಭಾವ. ವಿಕ್ಷೇಪನೂ ಇಲ್ಲ, ಲಯ ಅಂದರೆ ನಿದ್ದಿನೂ ಇಲ್ಲ, ಮತ್ತು ಅತ್ಲಾಗಿ ವಿಕ್ಷೇಪ ಬೇರೆ ಕಡೆ. ಮನಸ್ಸು ಚಂಚಲನೂ ಇಲ್ಲ, ಮನಸ್ಸು ಏಕಾಗ್ರ. ಇದರ ಅರ್ಥೇನು? ಮನಸ್ಸು ಅನೇಕಾಗ್ರನೂ ಆಗಬಾರ್ದು, ಲಯನೂ ಆಗ. ಮನಸ್ಸು ಅತ್ಲಾಗಿತ್ಲಾಗ ಹೋದ್ರೆ ಚಂಚಲ, ಇದಾದ್ರೆ ನಿದ್ದೆ ಆಗೋದು. ಮನಸ್ಸು ಲಯನೂ ಆಗಬಾರ್ದು, ಮನಸ್ಸು ಚಂಚಲ ಆಗಬಾರ್ದು. ಏನಾಗಬೇಕು? ಏಕಾಗ್ರ. ಒಂದೇ ಥರ. ಹಂಗೆ ಈಗ ಕನ್ನಡೊಳಗೆ ನೀನು ಪ್ರತಿಬಿಂಬ ಕಾಣ್ಬೇಕಾದ್ರೆ ಅಗಲಾಡಬಾರ್ದು, ಮತ್ತು ಕನ್ನಡಿ ಸ್ವಚ್ಛ ಇರ್ಬೇಕು. ಹೀಗಿದ್ರೆ ಕರೆಂಟ್. ಹಾಗೆ ನಮ್ಮ ಮನಸ್ಸು ಚಿಂತನೆ ಮಾಡ್ತಾರೆ, ಅದೇ ಇರಬೇಕು. ವಿಕ್ಷೇಪ ಅದೇನು ಇದೇನು. ಇಲ್ಲಿ ಕುಂತಿರ್ತೇವೆ, ಅಲ್ಲಿ ಓಡ್ತದೆ ಮನಸ್ಸು. ಶಾಸ್ತ್ರ ಕೇಳ್ತಿರೋದು ಅಲ್ಲೇ, ಇಲ್ಲಿ ಓಡ್ತದೆ ಅಂದ್ಬಿಡಿ. ಶಾಸ್ತ್ರ ಇಲ್ಲಿ ಕೇಳ್ತದಪ್ಪ ಇದು ಆಗ. ಹಂಗೆ ರಜೋತಮ ಅಭಾವ ಆದಾಗ ವಿಕ್ಷೇಪ ಲಯ ಅಭಾವ ಎರಡೂ ಲಯ. ನಿದ್ದಿನೂ ಬರಂಗಿಲ್ಲ, ಚಂಚಲ. ಯಾಕೆ? ಕೇಳಬೇಕು ಆಸಕ್ತಿ ಹೆಚ್ಚಿದ್ರು. ಇಲ್ಲಿ ಯಾರು ಬಂದರು ಏನು ಬಿಡ್ತಾರೋ ಅದೇನು ಇದೇ ಚಿಂತ. ಹಂಗೆ ಇದು ಯಾವಾಗ ಇದು ಸತ್ವಗುಣ ಬೆಳ್ಕೋ ಟಾಪ್ ಮೋಸ್ಟ್. ಸತ್ವಗುಣ ಮೇಲೆ ಹೇಳ್ಬೇಕು. ಒಂದು ಸ್ವಲ್ಪ ರಜೋ ಮಿಶ್ರಿತ ಆಗಬಾರ್ದು. ರಜೋ ಮಿಶ್ರಿತ ಆಗಬಾರ್ದು, ತಮೋ ಮಿಶ್ರಿತ. ಸತ್ವ ಶುದ್ಧ ಸತ್ವ ಅಂತ. ಆ ಸತ್ವಗುಣ ಬೆಳೆದಾಗ ಅದು ಸತ್ವಗುಣ ಸಮೃದ್ಧಿ ಅಂತ ಅಂದ್ಬಿಟ್ರು. ಸತ್ವಗುಣ ಸಮೃದ್ಧ ಆವಾಗ ರಜೋಗುಣ ತಮೋಗುಣ ಅಭಾವ ಆದಾಗ ವಿಕ್ಷೇಪಲಯ ಅಭಾವ ಆಗ್ಬಿಡ್ತದೆ. ಚಂಚಲನೂ ಆಗಿಲ್ಲ, ನಿದ್ದೆನೂ ಬರೋಂಗಿಲ್ಲ ಆಗ. ಆವಾಗ ವೃತ್ತಿರಹಿತ ಮನಸ್ಸು ನೋಡಿ. ಎಷ್ಟು ಮನಸ್ಸು ಏನು ಶಾಂತಪ್ಪ ಇದು. ವೃತ್ತಿರಹಿತ ಮನಸ್ಸು ಅಂದರೆ ಅತ್ಲೈತ ಹೋಗಲಾರ್ದ ಮನಸ್ಸು ಧ್ಯೇಯಾಕಾರ ವೃತ್ತ ಸ್ಥಿರ ಆಯ್ತು. ಎದಕ್ಕೆ ಉತ್ತರಿದು? ನಿದ್ಯಾಗ ಹೆಂಗೆ ಪೂರ ಗಪ್ಪ ಹಂಗಾಗಿರಂಗಿಲ್ರಿ ಅಂದ್ರೆ ಹಂಗಾಗಿ. ಯಾಕೆ? ಸತ್ವಗುಣ ಬೆಳೆದಿಲ್ಲ ನಿಂದು ಅಂತ ಅರ್ಥ. ಇತ್ಲಾಗ ಲಕ್ಷ ನಿನಗೆ ಬೇಕಾದಾಗ ಅತ್ಲ ಲಕ್ಷ ಹಾಕ್ತಿ. ಅದೇ ಹೇಳಿದ್ನಿ ಇಸ್ಪೆಟ್ಟಾಡು ಬಣ್ಣ ಎರಡೇ. ಅದಕ್ಕೆ ಲಕ್ಷ ಐತಲ್ಲೇ ಅದಾಗಬೇಕು ತಡಿ ಮೊದಲು. ಬರ್ತೀನಿ ನಡಿ ಈಗ ಊಟಕ್ಕಂತಾನ. ಇಲ್ಲಿಕ್ರೆ ಮತ್ತು ಇವತ್ತೇನಿತ್ತು ಒಟ್ಟು ನಡಿ ಇದೆ ಇದು ಮಾಡಿ ಹಾಕ್ಬಿಡಿಂದ ಹಂಗಾಕ. ಅದಕ್ಕೆ ಸ್ಥಿರ. ಯಾಕೆ? ಆ ಹೊತ್ತಿನೊಳಗೆ ಗುಣದ ಕಾರ್ಯದ ಮನಸ್ಸು ರಹಿತ. ಎಷ್ಟು ಮಜಾ. ಯಾವಾಗ? ಸತ್ವಗುಣ ಟಾಪ್ ಲೆವೆಲ್ ಹೋದಾಗ. ಸತ್ವಗುಣ ಟಾಪ್ ಲೆವೆಲ್ ಹೋದಾಗ ಅದಕ್ಕೇನಾಗತ್ತಿ? ಗುಣದ ಕಾರ್ಯದ ಮನಸ್ಸು ರಹಿತ. ಯಾವ ನನಗಿಲ್ಲ ಅದಕ್ಕೆ ಆಗಿಬಿಡ್ತದೆ. ಅದಕ್ಕೆ ಯೋಗಶಾಸ್ತ್ರ ಹೇಳಲ್ಲ ಮನಸ್ಸು ಇತ್ಯರ್ಥ ವೃತ್ತಿರಹಿತ ಮನಸ್ಸ ಸ್ಥಿತಿ ಬ್ರಹ್ಮಾಕಾರ ಆಗಿದೆ. ಅದಕ್ಕೆ ಅಸಂಪ್ರಜ್ಞಾತ್ ಸಮಾಧಿ ಅನ್ನುವಂಥ ಹೆಸರಿಂದ ಅಭಯಿತ. ಯಾವ ಸಮಾಧಿ ಅಂತಾರಕ್ಕೆ? ಅಸಂಪ್ರಜ್ಞಾತ. ಸಂಪ್ರಜ್ಞಾತ್ ಸಮಾಧಿ ಒಳಗೆ ಏನಿರ್ತೈತಿ? ನಾನು ಸಮಾಧಿ ಅದೀನಿ ಅಂತ ಹೆಸರಿರ್ತೈತಿ.
ನಾನು ಸಮಾಧಿ ಮಾಡ್ತಾ ಇದ್ದೇನೆ, ನನ್ನ ಸ್ಥಿತಿಗೆ ಸಮಾಧಿ, ಇದು ಸಂಪ್ರಜ್ಞಾತ ಸಮಾಧಿ. ಹೋಗ್ಬೇಕೆಲ್ಲದ ಅಸಂಪ್ರಜ್ಞಾತ. ಹೆಂಗೆ ನಿಜತ ಲಯ ಆಗಿರ್ತೈತಿ, ಇದು ಜಾಗೃತದ ಬೇರೆ ಏನಿಲ್ಲ. ನಾನು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಲಯ ಆಗಿರ್ತದೆ. ಎಲ್ಲಿ ತನಕಪ್ಪ ಅಂದ್ರೆ ಬ್ರಹ್ಮ ನಾನು ಅನ್ಬೇಕು, ಹೌದಾ? ನಾನು ಬ್ರಹ್ಮನಿದ್ದೇನೆ ಅದಕ್ಕಿಂತ ಒಂದು ಮುಂದಿನ ಸ್ಟೆಪ್ ಅದು. ಅದ್ಯಾವ ನಾನು ಬ್ರಹ್ಮನಿದ್ದೆ ಅನ್ನೋದು ಹೋಗ್ಬೇಕು, ಬ್ರಹ್ಮ ಸ್ವರೂಪನ ಆಗಿಬಿಡ್ಬೇಕು. ಹಂಗೆ ಆದಾಗ ಅವಾಗ ನಿದ್ದೆನೂ ಆಗಂಗಿಲ್ಲ, ಚಂಚಲನೂ ಆಗಂಗಿಲ್ಲ. ಏನಾಗ್ತದೆ ಅದಕ್ಕೆ ಈ ಉದಾಹರಣೆ ಅದಕ್ಕೆ ಬಣ್ಣ ಹಚ್ಚಿ ಮತ್ತು ನೋಡ್ಬೇಕಾರೆ ಅತ್ಲಾಗ ನೋಡಿ. ಲಕ್ಷ ಶರೀರದ ಅಂಗಡಿಗೆ ಹೋಗ್ಬೇಕು ಅಂತಿದ್ರೆ ಹೇಳ್ತಿ ಗುಲಾಬ್ ಜಾಮ್ ಮಾಡಿದ್ದು ಸೇರಂಗಿಲ್ಲ, ಉಪ್ಪಿಟ್ಟು ಮಾಡಿದ್ದು ಸೇರಂಗಿಲ್ಲ, ಎಲ್ಲೇ ಆ ಕಡೆ ಅಂಗಡಿ ತೆಗೆದಾನ ಇಲ್ಲಿ ಇದು ಚಿಂತೆ ಮಾಡ್ತಾನೆ, ಅಂಗಡಿ ತೆಗೆದವನು. ಹಾಗೆ ಅದ್ರ ಬಗ್ಗೆ ಮತ್ತು ಇದೆ ಹಂಗೆ ಯಾವಾಗ ಆಗಬೇಕು, ಅದು ಬ್ರಹ್ಮಾಕಾರ ಆಗ್ಬೇಕಾದ್ರೆ ಅಸಂಪ್ರಜ್ಞಾತ ಸಮಾಧಿ ಹೆಸರು ಅದೇ ಸಂಪ್ರಜ್ಞಾತ ಸಮಾಧಿನೂ ಆಗ ಶಾಂತ. ಅದಕ್ಕೆ ಮುಂದೆ ಆಗ್ತದೆ. ಅದಕ್ಕೆ ಈ ಪ್ರಕಾರವಾಗಿ ಪರಮಾತ್ಮ ಅವರುದ್ಧ ಆಗಿರ್ತದೋ ಅದನ್ನು ಹೊರಗೆ ಒಳಗೆ ಏನು ಗೊತ್ತಾರೆ, ಏನು ನಡೀತು, ಹೊರಗೆ ಏನೈತಿ ಒಳಗೆ ಏನು ಬರ್ತಾ ಇತ್ತು ಹೋಗ್ಬಿಟ್ಟು ಅದಕ್ಕೇನು ಗೊತ್ತಾಗ. ಈ ಪ್ರಕಾರ ಅವ ಬಾಣ ಮಾಡೋ ಮನಸ್ಸು ಇಷ್ಟು ಹತ್ತಿತ್ತಲ್ಲ, ಅವನ ಬಗಲಿನೊಳಗಿನ ರಾಜ ದಲಬಲ್ ಜೊತೆ ಸವಾರಿ ಹೊರಟಿತ್ತು ಆ ಬಾಣ ಮಾಡವ ಅದು ಗೊತ್ತೇ ಇಲ್ಲ. ಇದಕ್ಕೆ ಬಾಣ ತಯಾರು ಮಾಡೋನ ಕತೆ ಇದು. ಅವ ಬಾಣ ಮಾಡಕತ್ತಿದ್ನಲ್ಲ, ಅವ ಬಾಣ ಮಾಡವ ಮಾಡಕತ್ತಲ್ಲ, ಅಲ್ಲೇ ರಾಜನ ಸವಾರಿ ಹೊಂಟೈತಿ. ಏನು ದಳ ಒಂದೆಲ್ಲ ಚತುರಂಗ ಸೇನಾದ ಹೊಂಟೈತಿ, ಬಾರ್ಷಾದ ಏನಿಲ್ಲ ಲಕ್ಷ ಇತ್ಲಾಗ. ಹಂಗೆ ಅದು ಸವಾರಿ ಹೊಂಟಕ್ಕಿಂತ ಆ ಬಾಣ ತಯಾರು ಮಾಡೋ ಅದು ಗೊತ್ತೇ ಇಲ್ಲ. ಇಷ್ಟು ವಿವೇಕಾನಂದ ಪರದೇಶದೊಳಗೆ ಅಮೇರಿಕಾದೊಳಗೆ ಎಲ್ಲ ಸಾವಿರಾರು ಮಂದಿ ಅವ್ರ ಪ್ರವಚನ ಕೇಳಕತ್ತಾರ. ಪ್ರವಚನ ಕೇಳಕ್ಕೆ ಇಷ್ಟು ಗಮನ ಇತ್ತಲ್ಲ, ಹೊರಗಡೆ ದೊಡ್ಡ ಬಾಂಬ ನೋಡೋದು ಮಂದಿ ಎಷ್ಟು ಸ್ಥಿರ ಆಯ್ತು ಅಂತ ಹಾರಿಸಿದ ಬಾಂಬ್, ಅಟಮ್ ಬಾಂಬ್. ಇದು ಶಬ್ದ ಆತು, ಮತ್ತೊಂದು ಊರಿಗೆ ಕೇಳಿಸ್ಬೇಕು ಶಬ್ದ. ಎಲ್ಲ ಪ್ರವಚನ ಮುಗಿದಿಂದ ಅವ್ರಿಗೆ ಕೇಳಿದ್ರೆ ಒಂದು ಶಬ್ದ ಅದು ಗೊತ್ತು, ಏನು ಶಬ್ದ ನಮ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂದ್ರೆ ಅದ್ರ ತಲ್ಲೀನಾಗಿ ಅಷ್ಟು ತಲ್ಲೀನಾಗಿತ್ತಲ್ಲ. ಹಂಗೆ ನೀವು ಬಾಣ ಮಾಡವ ಇಷ್ಟು ತಲ್ಲೀನಾಗಿದ್ನಲ್ಲ, ರಾಜನ ಮೆರವಣಿಗೆ ಹೊಂಟತ್ಲ ಲಕ್ಷ ಎತ್ತಲಾಗ ಲಕ್ಷ. ಹಾಗೆ ಅದ್ರ ಜೊತೆ ಸವಾರಿ ಹೊಂಟಿದ್ಕಿಂತ ಆ ಬಾಣ ತಯಾರು ಮಾಡೋ ಅದು ಗೊತ್ತೇ ಇಲ್ಲ. ಅದಕ್ಕೆ ಶ್ರೀಧರ ಸ್ವಾಮಿಗಳು ಬರೀತಾರೆ, ಮನಸ್ಸು ಪರಮಾತ್ಮ ಹತ್ತಿರಾಗ ಭೇದ ಪ್ರತೀತಿ ಆಗೋದೇ ಇಲ್ಲ. ಈ ಮಾತನ್ನು ತದೈವಂ ಇತ್ಯಾಷ್ಟವನ್ನು ಹೇಳ. ಹೊರಗೆ ನೋಡೋದು ಆದರೆ ಒಳಗಿನ ಸ್ಮೃತಿ ದ್ವಾರ ಭಾಳ ಸೀದಾ ಮಾಡೋದ್ರೊಳಗೆ ಅವನ ಮನಸ್ಸು ಹಿಂಗೆ ಹತ್ತಿತ್ತಲ್ಲ, ರಾಜ ಭಾರಿ ಘೋಷ ಬಾಜಾಗಿ ಎಲ್ಲ ಮಾಡಿ ಆದಾಗ್ಯೂ ಘೋಷಪೂರ್ವಕವಾಗಿ ಹೊಡ್ತಾ ಇದ್ದಂಥ ರಾಜನಿಗೆ ಅವ ತಿಳ್ಕೊಳ್ಳಿ ನೋಡಲೇ ಇಲ್ಲ, ಗೊತ್ತಾಗಲಿ ರಾಜನ ಮೇಲೆ ಹೊಟ್ಟೆ ತಂದು ಗೊತ್ತಾಗಲಿ. ಹಿಂದಿನ ಕಾಲದೊಳಗೆ ಈ ಅರ್ಬಿ ಹೊಲಕ್ಕೆ ಕಲಿಸ್ತಿದ್ರಲ್ಲ ಟೇಲರ್, ಈಗ ಟ್ರೈನಿಂಗ್ ಕ್ಲಾಸ್, ಅವಾಗ ಅವ್ರ ಕೈಯಾಗ ಕಲಿಯಾಗ ಉಮೇದುವಾರಿಕೆ ಅಂತಾರೆ, ಪಗಾರಿಲ್ಲ, ಅವ್ರು ಸೇವೆ ಮಾಡೋದು ಕೆಲಸ. ಅವಾಗ ಕಾಜು ಮಾಡೋಕೆ ಕಲಿಸ್ತಿದ್ರಂತ. ಕಾಜು ಮಾಡೋಕೆ ಕಲಿತವ್ರಿಗೆ ಇಲ್ಲೊಂದು ಗಡಗಡೆ ಇಡ್ತಿದ್ರಂತ. ಹಂಗೆ ಮಾಡ್ಬೇಕವ ಸ್ವಲ್ಪ ಇತ್ಲ ಗಡಗಡೆ ಬಡಿತಿದ್ದವ ಮಾಲಕ, ಅಲ್ಲೇ ಕೊಡ್ಬೇಕು. ಹಿಂಗೆ ಏನಾರ ಮಾಡಿದರೆ ಶಾಸ್ತ್ರ ಕೇಳೋಕೆ ಕೊಡ್ತಾರೆ. ಯಾಕೆ ತಡ ಮಾಡಿ ಬಂದೆ ಅಂತ ಕೇಳಿ ನಾಳೆ ಕೊಡೋದಲ್ಲಿ ಹೋಗಪ್ಪ, ನಮ್ಮ ಉಪಕಾರ ಶಾಸ್ತ್ರ ಕೇಳಕ್ಕೆ ಬಂದಾಗ ಮಾಡ್ತಾರೆ. ಅಂದರೆ ಏನು ಮಾಡೋದಪ್ಪ, ಅದಕ್ಕೆ ಹೇಳ್ತಾರೆ ಮನಸ್ಸು ಪರಮಾತ್ಮ ಭೇದ ಪ್ರತೀತಿ ಅವು ಅದನ್ನ ಅಲ್ಲೇ ಒಳಗೆ ಒಳಗಿನ ಸ್ಮೃತಿ ದ್ವಾರ ಅಲ್ಲೇ ಒಳಗಿನ ಬಾಣ ಸೀದಾ ಮಾಡಿದಾಗ ಅವನ ತಲೆ ಇದು ನೇರ ಮಾಡ್ಬೇಕಲ್ಲ, ಸೊಂಟಕ್ಕೆ ಆಗಬಾರ್ದು. ಅದ್ರಾಗನ ಅವನ ತಲೆ ಇತ್ತಲ್ಲ, ಮಗ್ಗದಾಗ ರಾಜನ ಮೆರವಣಿಗೆ ಅಂತೇಳಿ. ಅದಕ್ಕೆ ರಾಜ ನಾನು ಇದು ಯಾರ ಕಡೆಯಿಂದ ಬಾಣ. ಇನ್ನು ಮುಂದೆ ಹೇಳ್ತಾನವ, ನಾನು ಸರ್ಪದಿಂದ ಒಂದು ಶಿಕ್ಷಣ ಪಡೆದು, ಸರ್ಪದಿಂದ ಪಾಠ ಕಲಿತು. ಏನು ಸನ್ಯಾಸಿಗೆ ಸರ್ಪದಂತೆ ಒಬ್ಬನೇ ವಿಚಾರಣೆ ಮಾಡಿ, ಯಾರನ್ನೂ ಕರ್ಕೊಂಡು ಹೇಳ್ಬೇಡ, ಒಬ್ಬನ ಎಲ್ಲಿ ಬೇಕಲ್ಲ ನಂಗೆ ಸ್ಕೂಲ್ ತಗೋಬೇಡ. ಒಬ್ಬನ ಹೊಂಟಿದ್ದ ಕೃಷ್ಣ, ಯಾರು ಕೃಷ್ಣ ಇಲ್ಲಿ ಬರ್ತಾರಲ್ಲ ಅವರು ಹುಡುಗ ಕನ್ನೂರ ಕೃಷ್ಣ, ಅವನು
ಚಾರೋಧಾಮ ಯಾತ್ರಾ ಹೊಂಟ. ಯಾರು ರೂಪಾಯಿ ಕೊಟ್ಟು ಸಾವುಕಾರ ಬಡವರಲ್ಲ, ಬೇಡ ರೂಪಾಯಿಸ್ಗಳಿಲ್ಲ, ಒಬ್ಬನೇ ಚಾರೋಧಾಮ. ಎಲ್ಲರೂ ಬಂದ್ರೆ ಸಂತರ ಮಹಾತ್ಮರ ವಿಚಾರ ಕೇಳ್ಕೊಂಡಿರ್ತಾನೆ. ಏನು ನಡಿಯಪ್ಪ ಮುಂದೆ ಹೋದ ಮತ್ತೊಬ್ಬ ಯಾರು ಕರ್ಕೊಂಡು ಹೋದ್ರೆ ನಡಿ ಹೋಗೋಣ. ಅಗ್ದಿ ಏನು ಇವ್ನು ಕೂಡ ಅಗ್ದಿ ಬೆನ್ನ ಏನಿಲ್ಲ ತಿನ್ನಾಕ ಸಿಗ್ತದೆ ಬೆನ್ನತ್ತ ನನ್ನ ಕೂಡ ಬೆನ್ನತ್ತಾರ ಅಂದರೆ ಆದ್ರೆ ನೋಡಿ ಸೋಮ ಭೀಮ ಹೊಂಟ ನಾವು ಬರ್ತೇವೆ ಎಲ್ಲಿ ಊಡ್ಸಿ ಇಲ್ಲ ಅವ್ರೇನು ತಿಳ್ಕೊಂಡ್ರು. ಸಿದ್ಧಾರೂಢರು ಒಂದು ಎಳ್ಳಿನ ಗಡಿ ಗುದ್ದಿ ಮನೆ ತುಂಬ ಎಳ್ಳು ಬಿದ್ದು ಬೆಲ್ಲ ಬಿತ್ತು ಅಂದ ಬೆಳಿಗ್ಗೆ ಇವ್ರು ಯಾಕೆ ಉಪವಾಸ? ಅವ್ರು ಕೂಡ ಉಪವಾಸ ಮಾಡಿ 2 ದಿವಸ ಉಪವಾಸ ಬಿದ್ರು ಮನೆಗೆ ಹೋಗ್ತೇವಪ್ಪ ನಾವು ಅಲ್ಲಿ ಒಬ್ಬನೇ ಅಡ್ಡಾಡಿಸಿದ್ದು. ಹಂಗೆ ಒಬ್ಬನೇ ಅಡ್ಡಾಡ್ಬೇಕು ಒಂದು ಕಾರಣ ಅಂದ್ರೆ ನಮಗೆ ಬೇಕಪ್ಪ. ಇಲ್ಲಿ ಶಾಸ್ತ್ರ ಅನ್ನೋದಪ್ಪ, ಒಬ್ರು ಗುರುಗಳದಪ್ಪ, ಅವ್ರು ಶಿವಂ ಇದ್ದ ಇಲ್ಲಿ ನಡಿ ಹೋಗೋಣ ಮತ್ತು ಹೊತ್ತಕ್ಕೆ ನಡಿ ಮತ್ತು ಅತ್ಲಾಗ ಹೋಗು. ಈಗ ಹೆಂಗಪ್ಪ ಪ್ರವಾಸ ಹೊಂಟಿರ್ತಾರ ಅದನ್ನು ನೋಡೋದು ನಡ್ರಿ. ಬನ್ಶಂಗೆ ಲಗೋದು ಅಲ್ಲಿ ಇದಕ್ಕೆ ಹೋಗೋದೈತೆ ನಡ್ರಿ, ಅಲ್ಲಿ ಹೋಗೋದೈತೆ ನಡ್ರಿ. ಬನ್ಶಂಗೆ ಬನಾಗ ಮನುಷ್ಯ ಪರದೇಶದಿಂದ ಜನ ಬಂದಿರ್ತಾರೆ, ಬಂದು ಚಿತ್ರದ ಕಡೆ ನಿಂದಿರ್ತಾರೆ. ಹಂಗೆ 2 ದಿವಸ ಅಲ್ಲೇ ಇವತ್ತಿನ ವ್ಯವಸ್ಥೆ ಕೂಡ ಇದ್ದಿದ್ದಿಲ್ಲ ಅವು. ಹಂಗೆ ಮಾಡಿ ಹಂಗೆ ಸನ್ಯಾಸಿ ಏನು ಮಾಡಬೇಕಪ್ಪ, ಸರ್ಪ ಒಬ್ಬನೂ 2 ಹಂಗೆ ಮಾಡಬೇಕು. ಅವ ಎಂದು ತನ್ನ ಮಠ ಕಟ್ಟಬಾರ್ದು. ಸನ್ಯಾಸಿ ನೋಡಿ ಯಾವುದೇ ಒಂದು ಸ್ಥಾನದೊಳಗೆ ಇರಬಾರ್ದು. ಶಾರಕ್ಕೆ 3 ದಿವಸ ಹಳ್ಳ್ಯಾಗ 1 ದಿವಸ ನಡಿ ಮತ್ತೆ ಮುಂದೆ ಹೊಟ್ಟನೆ ಅವ್ರು ಭಾಳ ಉಪಚಾರ ಮಾಡ್ಕೊಂಡು ಹೊಂಟೆ ಬಿಡೋದು. ರಾತ್ರಿ ಭಾಳ ಪ್ರೀತಿ ಮಾಡಾಕತ್ತಾರ. ಏನು ರೀ ನಿಮ್ಮಂಥವ್ರು ಸಿಗುದು ಕಾಸ್ಟ್ ನಮ್ಗೆ ಹಂಗೆ ಹೊಂಟೆ ನೋಡಿ. ಪ್ರಮಾದ ಮಾಡಬಾರ್ದು, ತಪ್ಪು ಮಾಡೋಂಗಿಲ್ಲ. ಗುಫಾ ಅದರೊಳಗೆ ಬಿದ್ಕೊಂಡಿರ್ಬೇಕು, ಅಲ್ಲೇ ಶಾಂತ ನಾಮಸ್ಮರಣ ಮಾಡಿ. ಈ ಬಾಹ್ಯ ಆಚಾರ ಅಲ್ಲೇ ಗುರ್ತ ಹಿಡಿದಿರ್ಬಾರ್ದು. ಮನನ ಪರಾಯಣ ತಥಾ ಕಡಿಮೆ ಮಾತಾಡವಾಗಬೇಕು. ಇಷ್ಟು ಚಂದ ಬೆಳಿತಾರಪ್ಪ ನಮ್ಮ ಸುರನ. ಅದ್ರ ಬೇರೆ ಯಾರು ಮಾತಾಡಿಸಿಲ್ಲ ಅವರು ಫೋನ್ ಮಾಡೋದು, ಹೆಂಗದಿ ಬೆಟ್ಟೆ ಆಗಿಲ್ಲ ಅದಕ್ಕೆ ಮಾಡ. ಇವ್ರೇನು ಹರ್ಕತ್ತಪ್ಪ, ಇವ್ರ ಕೆಲಸ ಏನು ಶಾಸ್ತ್ರ ಚಿಂತನ ಇದು ಮಾಡ್ಬಿಟ್ಟು ಅವ್ರು ಯಾಕೆ ಊರಾಗ ಯಾರು ಬರಲಿಲ್ಲ ಅತ್ಲಾಗ ಫೋನ್ ಮಾಡಿ. ಹಂಗೆ ಅಲ್ಲಿ ಏನು ಹೇಳ್ತಾರೆ, ಅಲ್ಲೇ ಆ ಒಂದು ಸರ್ಪ ಅದೇನು ಮಾಡ್ತೈತಿ, ಅದು ಸನ್ಯಾಸಿ ಸರ್ಪ ಸಮ ಒಬ್ಬನೇ ವಿಚಾರ ಮಾಡಬೇಕು. ಮಠ ಕಟ್ಟಬಾರ್ದು, ಇದೆಲ್ಲ ಅಪವಾದ ನಮಗೆಲ್ಲ. ಮಠ ಕಟ್ಟೋಗಿ ಅಡ್ಡಾಡ್ಕೊಂಡು ಅವ ಯಾವುದೇ ಒಂದು ಸ್ಥಾನದೊಳಗೆ ಇರಬಾರ್ದು. ಹೊಂಡು ಹಾಗೆ ಪ್ರಮಾದ ಮಾಡಬಾರ್ದು. ಅವನ ಕೆಲಸ ಏನಾದ್ರು ಬಿಟ್ಟು ತಪ್ಪು ಮಾಡಬಾರ್ದು. ಗುಫಾಳಗಳು ಬಿದ್ದಿರ್ಬೇಕು, ಎಲ್ಲ ಗುಹೆ ಏಕಾಂತೋಳು ನಮಸ್ಮರಣ. ಅದಕ್ಕೆ ಜ್ಞಾನೇಶ್ವರ ಮಾರೋದು ವೃಕ್ಷವಲ್ಲಿ ಆಮಯಸೂರಿ ಜಲತೆ ನೋಡು. ಅಡಿಗೆಯೊಳಗೆ ಬಂದ್ರೆ ಏನಪ್ಪ ಗಿಡಗಳು ಆನಂದವಾಗಿ ನೋಡ್ತೀನಿ, ಪಕ್ಷಿಗಳು ಹಾರಕತ್ತವ, ಏನು ಕೂಗ್ತಾವ. ನಾ ಧ್ಯಾನ ಮಾಡಕತ್ರಿ ಯಾಕೆ ಇಷ್ಟೊತ್ತು ಯಾಕೆ ಮಾಡ್ತೀವಿ ಅನ್ನೋಂಗಿಲ್ಲ. ಓದಿದ್ರೆ ಹೆಚ್ಚು ಬೇಕು, ಎಷ್ಟೊತ್ತು ಓದ ಕಣ ಕಿಚ್ಚು ಬರೋಂಗಂತ ಏನು ಕತೆ. ಇವಾಗ ಓದಿದ್ರೆ ಆಕೆ ಏನು ಸಂಗತಿ ಓದೇ ಇಲ್ಲ ಆಕೆ, ಬರೀ ಕುಂಡ್ರು ತಿನ್ನು ಅಷ್ಟೇ. ಉಣ್ಣೋದು ಪಲಗದ ಯಾಕೆ ಸೊಸಿ ಚಲೋ ಮಾಡ್ತಾಳೆ, ಸೊಸಿಲಿದ್ರೆ ಗಂಡ ಮಾಡ್ತಾಳೆ, ಮತ್ತೇನು ಅವ್ರು ಓದಿದ್ರು ಸಂಗತಿ. ಹಂಗೆ ಅದಕ್ಕೆ ಹೇಳ್ತಾರೆ ಯಾರು ನಾ ಬೇಕಾದ ಧ್ಯಾನ ಮಾಡೋದು ನನಗೆ ಯಾರು ಹೇಳೋರಿ ಅಂತ ನಮ್ಮ ಜ್ಞಾನೇಶ್ವರ ಮಹಾರಾಜ. ಆರಾಮ್ ಅಡಿಯೊಳಗೆ ಬಂದು ಇಲ್ಲಿ ಬೇಕಾದ್ರೆ ಇಲ್ಲಿ ಬಂದೆ, ಹಣ್ಣು ಸಿಕ್ಕರೆ ಹಣ್ಣು ತಿಂದೆ, ಕಾಯಿ ಸಿಕ್ಕರೆ ಕಾಯಿ ತಿಂದೆ, ಇಲ್ಲಕ್ರಿ ಇಲ್ಲ. ಉಣ್ಣೋದಕ್ಕಲ್ಲ, ಮನುಷ್ಯ ಉಣ್ಣೋದು ಹುಟ್ಟಿಲ್ಲ, ಒಂದು ಧ್ಯೇಯದ ಅದ್ರ ಸಲುವಾಗಿ ಉಣ್ತಾನೆ. ಬದುಕಾಕೆ ಉಣ್ಬೇಕು, ಉಣ್ಣೋದಕ್ಕೆ ಬದುಕಬೇಕು. ಧ್ಯೇಯ ಸಾಧಿಸ್ಬೇಕು, ಅದಕ್ಕೆ ಉಣ್ಣೋದು. ಅದಕ್ಕೆ ಅವ್ರು ಇನ್ನೇನಿದೆ ಊಟ ಅಂತ ಔಷಧ ಅಂತ ಉಣ್ಬೇಕು. ಊಟ ಅನ್ನೋದು ಒಂದು ಔಷಧ ಎಟ್ಕೊಳ್ಳೋದು ಅಷ್ಟೆ. ಆದ್ರೆ ನೀನು ಈಗ ಔಷಧ ಬಿಟ್ಟು ಊಟದಂಗೆ ಮಾಡಿದಂದ್ರೆ ಮುಂದೆ ಔಷಧವನ್ನು ಊಟದಷ್ಟು ಮಾಡ್ಬೇಕಾಕೈತಿ. ಮುಂದೆ ಅವು ಡಬ್ಬಿ ತೊಗೊಂಡಾಡ ಏನು ಇದೆ ನೋಡ್ರಿ, ನಮ್ಗೆ ಆಧಾರ ಈಗ ಬದುಕಾಕತ್ತೆ ನೋಡ್ರಿ. ಈಗ ಕಂಟ್ನೆ ಇಷ್ಟು ಡಬ್ಬಿನ ಯಾವುದು ಔಷಧದ್ದು. ಹಾಗಾಗಿ ಅದಕ್ಕೆ ಹಾಗೆ ಮಾಡಿ ಅದಕ್ಕೆ ಮಟ್ಟ ಕಟ್ಟಿ ಯಾವುದೇ ಸ್ಥಾನದೊಳಗೆ ಇರೋಂಗಿಲ್ಲ. ಮತ್ತೊಂಡು ಇಲ್ಲೇ ಮಸ್ತ್ ಇತ್ತು ಇರಾಗಿ ಪ್ರಮಾದ ಮಾಡಬಾರ್ದು. ಭೂಯ ಈ ಆಚಾರ ನೋಡಿ ಇಲ್ಲಿ ಅವ ಬಾಹ್ಯ ಆಚಾರ ಅಲ್ಲೇ ಗುರ್ತ ಹಿಡಿಯೋಂಗಾಬ. ಇವ ದೊಡ್ಡವಪ್ಪ ಅಂತ ಗುರ್ತಾಡ. ಸಿದ್ಧಾರ್ಡ್ರು ಅಡ್ಡಾಡಿ ಬೆಳೀತು ಅದೆಲ್ಲ ಮಾತು ಬೇರೆ. ಅವಾಗ ಅಡ್ಡಾಡ್ಬೇಕಾದ್ರೆ ಯಪ್ಪ ಕೈಯಾಗ ರೊಟ್ಟಿ ತಿಂದು ಘಟ ನೀರು ಕುಡ್ತಿದ್ದು ದೊಡ್ಡವರನ್ನ ಹೇಳ್ತಾರೆ. ಹಂಗೆ ಗುರ್ತಿದ್ದಾಗ ಅವ ನೀವು ಅನ್ಬೇಕು. ಹಂಗೆ ಆಚಾರನ ತನ್ನ ವ್ಯವಹಾರ ಗುರ್ತಾಗಬಾರ್ದು ಮಂದಿ. ಆಮೇಲೆ ಮನನ ಪರಾಯಣರು ತನ್ನೊಳಗೆ ಕಡಿಮೆ ಮಾತಾಡಬೇಕು. ಅದು ಎಂತಾರೆ ಮಾತಾಡಿ ಅಂದ್ರೆ
ವಾಚೋಗುಪ್ತಿ ಅಂತಾರ. ಮಾತಾಡಿ 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 ಏನು ಕಟ್ಗೆ ಬಾಯಿದ್ರೆ ಒಡೆದು ಹೋಗ್ಯತ್ ನೋಡಿ. ನಾನು ಅಷ್ಟು ಮಂದಿ ನಿನ್ನ ಬಾಯಿ ಕಟ್ಗೆ ಇದ್ದಿದ್ರೆ ಒಡೆದು ಹೋಗ್ಯತ್ಪ. ನಂದು ಕಟ್ಗಿದಾರಲ್ಲಿ ನಿನ್ನ ತೊಗೊಂಡು ಏನು ಮಾಡ್ಬೇಕು ಜಗಳ ಶುರು ಅಂದ್ಬಿಡು. ಮಾತಾಡೋದು ಹಂಗೆ ಮಾತಾಡೋದು ಮೌನ ಇರ್ಬೇಕು ಸಾಕು. ಎಷ್ಟು ದೊಡ್ಡವರ ಸಿದ್ಧ ಗುರುನಾಥ ಅವರು ಮಾತಾಡಿಲ್ಲ ಬಾರಿ ಅಲ್ಲ, ಹಂಗೆ ಮಾತು ಬಿಡ್ಬೇಕಂತ ಅಲ್ಲ, ಅವಶ್ಯಕತೆ ಏನಪ್ಪ ಎಷ್ಟು ಏನು ಹಂಗೆ ಇರ್ಬೇಕು. ಅದಕ್ಕೆ ಹೇಳ್ತಾರೆ ಭಾವಾರ್ಥ ಬರೀತಾರೆ ಶ್ರೀಧರ ಸ್ವಾಮಿಗಳು. ಅದಕ್ಕೆ ನೋಡಿ ಶ್ಲೋಕ ಸರ್ಪ ಪ್ರಾಪ್ ಶಿಕ್ಷಣ ಅವಧೂತ ಭಗವಂತ ದತ್ತಾತ್ರೇಯ ಅವ್ರ ದಿವಸ ಸನ್ಯಾಸಿ ಯೋಗಿಗಳ ಅಲ್ಲೇ ಬದ್ಲದೋ ಬಿಡ್ಬೇಕು, ಗದ್ಲ ಬಿಡಬೇಡ ನೋಡಿ. ಮತ್ತು ನೋಡಿ ಅದುಗ ನಮೇ ಕುಮಾರಿ ಗುರು ನೋಡಿ ನೋಡ ಸನ್ಯಾಸಿ ಯೋಗಿಗಳಿಗೆ ಅಲ್ಲೇ ಗದ್ದ ಅಲ್ಲೇ ತ್ಯಾಗದೊಳಗೆ ಅದ್ರೊಳಗೆ ಕುಮಾರಿ ಗುರು ಆಕೆ ಗುರು ಆದ ಒಬ್ಬ ಕುಮಾರಿ. ಯಾಕೆ ಒಂದೇ ಇಟ್ಕೊಂಡ್ರೆ ಒಬ್ಬರಿಗೆ ಅದು ಕೇಳಿದ್ರೆ ಆಕೆ ಗುರು ಆಗಿದೆ. ಜನರ ಸಂಗತಿ ಪರಿತ್ಯಾಗ ಸರ್ಪರು ಈಗಲ್ಲೇ ಗದ್ದಲ ಇರಬಾರ್ದು ಅನ್ನೋಕೆ ಆ ಹುಡುಗಿ ಗುರು ಆದ. ಬಳಿ ಎಲ್ಲ ತೆಗೆದಿರ್ಲಿ ಆಕೆ ಗುರು. ಆಮೇಲೆ ಜನರ ಸಂಗತಿ ಪರಿತ್ಯಾಗ ಸರ್ಪ ಎಲ್ಲರೂ ಕೂಡ ದೂರ ಜನ ನೋಡಿ ಬಂದ ಹೋಗ್ತಾರೆ. ಯಾವ ಥರ ಸರ್ಪ ಜನರಿಂದ ಶಂಕಿತ ಇದ್ದು ಒಂದೇ ಎಲ್ಲಿ ಜನ ಬರೋದಿಲ್ಲ ಅಡ್ಡಾಡಿ ಒಂದೇ. ಅದು ಯಾವುದು ತನ್ನ ಮನೆ ಅನ್ನುವಂಥದ್ದು ಮಾಡಿಲ್ಲ. ಗುಬ್ಬಿ ಮನೆ ಕಟ್ತಾವ, ಸರ್ಪ ಮನೆ ಕಟ್ತದನ ಅವು ಕಟ್ಟದಲ್ಲಿ ಹೋಗಿ ಸೇರ್ತಿದ್ದ ನಾವು ಸೇರ್ತಾವಲ್ಲ ಮನೆ ಕಟ್ಟಿದ್ವಲ್ಲೋ ಆ ಗೆದ್ಲಿ ಕಟ್ಟಿರ್ತಾವ. ಇದು ಹೋಗಿ ಆರಾಮ್ ನೋಡ್ರಿ ಮನೆ ಕಟ್ಟಾವ ಏನನ್ನ ಕೂತ್ಸಂದಂಗೆ ಆಗ್ತಿಲ್ಲ. ಏನು ಆರ್ ಸಿ ಸಿ ಏನು ಇದು ಅಧಿಕಾರಿ ರೂಮು ಮಾಲಕನ ರೂಮು ಅದು ಬೆಡ್ ಅಟ್ಯಾಚ್. ಅದಕ್ಕಲ್ಲೇ ತನ್ನ ಮನೆ ಮಾಡಿ ಅವ ಸಾವಧಾನಿ ಏಕಾಂತೊಳಗೆ ಎತ್ತರ ಅಂದ್ರೆ ಏಕಾಂತೊಳಗೆ ಲೋಕಾಂತೊಳಗೂ ಏಕಾಂತ ಇರೋಕ್ಕಾಗತ್ತೆ. ಹಂಗೆ ಸರ್ಪ ಹೆಂಗೆ ತನ್ನ ಗತಿ ಶೈಲಿ ಅಥವಾ ನಿರ್ವಿಷಯ ರೂಪದ ಅದು ಬಿಡ್ತಾರೆ ನೋಡಿ. ಅದು ಹೆಂಗೆ ಮಾಡ್ತದೆ ಅದ್ರೊಳಗೆ ಇದು ತನ್ನ ಗತಿಯಿಂದ ವಿಷೈಲಿ ಅಥವಾ ನಿರ್ವಿಷಯ ರೂಪದಾಗ ಗೊತ್ತಾಗ. ಇದು ವಿಷ ಆಯಿತೋ ಇಲ್ಲೋ ಗೊತ್ತಾಗತ್ತೇನ ಸರ್ಪ ಒಂದು ಹಾವು ಬಂತು ಅದು ವಿಷದ ಹಾವು ವಿಷ ಇಲ್ಲದ್ದು ಗೊತ್ತಾಗ್ತದೆ. ಹಂಗೆ ಸನ್ಯಾಸಿ ಕೆಲಸ ಮಾಡೋ ಮಾತು ಕಡಿಮೆ. ಮನುಷ್ಯನಿಗೆ ತನ್ನ ಹೊಗಳಿಕೆಯಿಂದ ತನ್ನ ಗುರುತಾಗಬಾರ್ದು. ಕೃತಿ ಅವನು ಗುರ್ತಾಗ. ಏನು ತ್ಯಾಗನಪ್ಪ ಮನುಷ್ಯ ಮಾತಾಡೋದಲ್ಲ. ಮಾತಾಡೋದು ಏನೇ ಮಂಗ್ಯ ಕೈ ಬಿಡ್ಬೇಕಂತಾರ ಗಿಡದ ಮೇಲೆ ಮಂಗ್ಯ ಹಂಗೆ ಮಾತಾಡ್ತಾನೆ. ಒಳಗೆ ಕೃತಿ ನೋಡಿದ್ರೆ ಚೀನಿಲ್ಲ ಮಾತಾಡ್ತಾನಂತ ಒಳಗೇನಿಲ್ಲ. ಹಂಗೆ ನಮ್ಮ ಕೃತಿ ನಮ್ಗೆ ಗೊತ್ತಾಗ ಮನುಷ್ಯ ಅವ್ನ ಕೃತಿಯಿಂದ ಗುರ್ತಾಯಿಸ್ಬೇಕು ಹೊರತಾಗಿ ಮಾತನ್ನ. ಅದಕ್ಕಲ್ಲೇ ಅವ್ನು ಕಡಿಮೆ ಮಾತಾಡೋಣ ಆಗಲಿ. ಅದಕ್ಕಲ್ಲೇ ಹೆಚ್ಚಿ ಸನ್ಯಾಸಿ ಕಡಿಮೆ ಮಾತಾಡ. ಹೆಂಗೆ ಸರ್ಪ ಮಾತಾಡಂಗಿಲ್ಲ. ಅದಕ್ಕಲ್ಲಿ ಎರಡು ಮಾತು. ಒಂದು ಮಠ ಮಾಡಬೇಡ, ಒಂದೇ ಕಡೆ ನಿಂದಿರಬೇಡ, ಮನೆ ಕಟ್ಟಬೇಡ, ಮಾತಾಡಬೇಡ. ಇವ ಸನ್ಯಾಸಿ ಗೊತ್ತಾಗಲ್ಲ ಹುಚ್ಚಿದ್ದಾಗಿರ್ತಿದ್ರು. ಸಿದ್ಧಾರೂಢ ಪ್ರಚಾರ ಯಾವಾಗ ಬಂತಪ್ಪ? ಯಾವಾಗ ಸಿದ್ಧಾರೂಢ ಪ್ರಚಾರ ಬಂತು ಗೊತ್ತಾ? ಶಾಸ್ತ್ರದಾಗ ಕುಂತಿದ್ರಲ್ಲ ಮೇಲೆ ಶಾಸ್ತ್ರ ರುಚಿ ಅಲ್ಲಿ ತಪ್ಪು ಹೇಳಿದ್ನಂತ. ಅವಾಗ ಇವರು ನೀ ತಪ್ಪು ಹೇಳ್ತಪ್ಪ ಹಂಗಾರೆ ನೀವು ಹೇಳ್ರಿ ಅವಾಗ ಬೆಳೀತು ಸಿದ್ಧಾರೂಢ ಹೇಳಿದ್ಮೇಲೆ. ಅಲ್ಲಿ ತನಕ ಹುಚ್ಚಿದ್ದ ಹಂಗೆ ಇತ್ತು. ಎಂಥ ಮತ್ತು ಅಗ್ದಿ ಸುಬ್ಬಯ್ಯ ಶಾಸ್ತ್ರಿ ಕೇಳಿದ ಸಿದ್ಧಾರೂಢ ಅವ ಹುಚ್ಚಿದ್ದ ಶಾಸ್ತ್ರ ಮಂದಿ ಇವಾಗ ಹೇಳಕ್ಕೆ ಬರಲ್ಲ ಹೇಳಕ್ಕೆ ಬರೋ ಹಂಗೆ ತೋರಿಸ್ಕೊತಾನೆ ಹಂಗೆ ಅದಕ್ಕೆ ಹೇಳ್ತಾರೆ ಸನ್ಯಾಸಿ. ಮತ್ತು ಈ ಅನಿತ್ಯ ಶರೀರ ಸಲುವಾಗಿ ನೋಡಿ ಈ ಶರೀರ ಅಂತ ಇದು ಮತ್ತು ಶ್ರೀಧರ ಸ್ವಾಮಿ ಹೇಳ್ತಾರೆ. ಈ ಅನಿತ್ಯ ಶರೀರ ಸಲುವಾಗಿ ಮನಿ ಮಾಡೋದು ದುಃಖದ ಆಗ್ತತಿ ನೋಡಿ. ವ್ಯರ್ಥನು ಅದ ನೋಡಿ. ಸರ್ಪ ಬೇರೆದವ್ರು ಮಾಡ್ತಾ ಗೃಹದೊಳಗೆ ಪ್ರವೇಶ ಮಾಡ್ಕೊಂಡು ಸುಖ ಆರಾಮ. ಬೇರೆದವ್ರು ಮನೆ ಕಟ್ಟಬೇಕು ಇವ ಮನೆಯಾಗಿರ್ಬೇಕು ಆರಾಮ್ ಬಾಡಿ ಕೊಟ್ಟಿದ್ದು ಮಾಡಿ ಅಥವಾ ಮಾತು ಹೋದ ಏನಪ್ಪ ಯಾಕೆ ಮನೆ ಕಟ್ತಾವೆ ಏನು ರೀ 2 ಸಲ ಅವ ಬೇಡ ಅಂತ ಅತ್ಲ ಹೋದೆ ಅವ ಬೇಡ ಅಂತ ಹೋಗಿ ಮನೆ ಕಟ್ಟ ಬೇರೆ. ಆದರೆ ಮನೆ ಕಟ್ಟಿ ಏನು ರೀ ಸೋರಾಕತ್ತು ಅಲ್ಲಿ ಸೋರ್ತತಿ ಇಲ್ಲಿ ಸೋರ್ತತಿ ಬೀಳೋ ಹಂಗಾಗೈತಿ ಚಿಂತಿನ ಇಲ್ಲಿಕ್ರೆ ಬೀಳೋ ಹಂಗತ್ತು ಮತ್ತೊಂದು ನೀವು ಅಲ್ಲ ಹಂಗೆ ಇಲ್ಲಿ ಅದು ವ್ಯವಹಾರ ಇಲ್ಲ ಅಂದರೆ ನಾವೆಷ್ಟು ವ್ಯವಹಾರ ದೃಷ್ಟಿಯಿಂದ ನೋಡ್ಕೋಬೇಕು. ದುಃಖದ ವ್ಯರ್ಥನೂ ಅದು. ಸರ್ಪ ಬೇರೆಯವ್ರ ಮನೆಯಾಗಿ ಕೊಡ್ತದೆ. ಅಲ್ಲೇ ಇಲ್ಲಿ ಹೇಳ್ತಾರೆ ಗೃಹಾರಂಭ ಇತ್ಯಾದಿ ಶ್ಲೋಕದಿಂದ ಅಲ್ಲಿದೆ. ನಶ್ವರ ಶರೀರ
ಗೃಹ ಮಾಡೋದು ದುಃಖದವೇ. ಅದಕ್ಕೆ ಸರ್ಪ ಬೇರೆಯವ್ರ ಮನೆಯ ಪ್ರವೇಶ ಮಾಡ್ಕೊಂಡು ಸುಖಪೂರ್ವಕವಾಗಿ ಇರ್ತೈತಪ್ಪ ಅಂತ ಇಲ್ಲಿ ಹೇಳಿ. ಇಲ್ಲಿ ನೋಡಿ, ಅದು ಮುಂದಿನ ಒಂದು ಜಾಟ್ ಮಕ್ಕಡಿ ಪ್ರಾಪ್ತ ಅಂತ ಶಿಕ್ಷಣ ವರ್ಣನೆ ಮಾಡ್ತಾ ಅವರು ಅವಧೂತ ಭಗವಂತ ದತ್ತಾತ್ರೇಯ ಹೇಳ್ತಾರೆ, ಒಂದೇ ಮಾತು ಭಗವಂತನ ನಾರಾಯಣ ಎಲ್ಲದರಲ್ಲೂ ನಿಯಾಮಕ ಮತ್ತು ಪ್ರಕಾಶಕನ. ಭಗವಂತ ಅದನ್ನ ಹೇಳ್ಬೇಕಾಯ್ತು. ಅವ ಒಬ್ಬ ಭಗವಂತ ನಾರಾಯಣ ಎಲ್ಲರ ನಿಯಾಮಕ ಪ್ರಕಾಶ, ಅವ್ರ ನಿಯಂತ್ರಣ ಮಾಡ್ತಾನೆ, ಅವ್ನು ಬೆಳ್ಕೊಳ್ತಾನೆ. ಪೂರ್ವಕಲ್ಪದೊಳಗೆ ತನ್ನ ಮಾಯಿಂದ ಯಾವುದೇ ಸಹಾಯತ ಇಲ್ಲಾರ್ದೆ ಸೃಷ್ಟ ಈ ಜಗತ್ತಿನ ಸೃಷ್ಟಿ ಯಾರು ಸಹಾಯ ತಗೊಂಡ ಇಲ್ಲ. ಕಲ್ಪದ ಅಂತಳು ಕಾಲಶಕ್ತಿ ದ್ವಾರ ನಷ್ಟನೂ ಮಾಡ್ತಾನೆ. ಅರ್ಥಾತ್ ಅವನಿಗೆ ತನ್ನದೇ ಲೀನ್ ಮಾಡ್ಕೊಂಡ್ಬಿಡ್ತಾನೆ. ಸಜಾತೀಯ ವಿಜಾತೀಯ ಸ್ವಗತ ಭೇದ ಶೂನ್ಯನ ಒಬ್ಬನೇ ಒಬ್ಬ ಉಳ್ಕೋತಾನೆ. ಭಗವಂತನೇ ಎಲ್ಲಕ್ಕೂ ಆಶ್ರಯ ಅಧಿಷ್ಠಾನ. ಅವ ಸ್ವಯಂ ತನ್ನ ಆಶ್ರಯದ ಮೇಲೆ ಬೇರೆ. ಅವ ಪ್ರಕೃತಿ ಪುರುಷ ಎರಡೂ ನಿಯಾಮಕ. ಮತ್ತು ಕಾರ್ಯಕಾರಣಾತ್ಮಕ ಜಗತ್ತಿಗೆ ಆದಿ ಕಾರಣ ಪರಮಾತ್ಮನೇ ಅಲ್ಲ. ಅವ ತನ್ನ ಕಾಲಶಕ್ತಿ ದ್ವಾರ ಸತ್ವಾದಿ ಮೂರು ಗುಣದ ಸಾಮ್ಯಾವಸ್ಥೊಳಗದಾನ. ಸಮ್ಮತ ಅಲ್ಲಿ ಮುಟ್ಟಿಬಿಡ್ತಾನೆ, ಅಲ್ಲಿ ಇನ್ನೂ ಮುಟ್ಟಿಸೋದು. ಅವ ಸ್ವಯಂ ಕೈವಲ್ಯ ರೂಪ ಒಂದೇ ಏಕಂ ಏವ ಅದ್ವಿತೀಯ ರೂಪ ತರ. ಅವ ಕೇವಲ ಅನುಭವ ಸ್ವರೂಪದ ಆನಂದ ಮಾತ್ರ, ದುಃಖದ ಲವಲೇಶ. ಅವನು ಯಾವುದೇ ಪ್ರಕಾರ ಉಪಾಧಿ ಸಂಬಂಧ ಇಟ್ಕೊಂಡಿಲ್ಲ, ಯಾವುದೇ ಉಪಾಧಿ ಇಟ್ಕೊಂಡಿಲ್ಲ. ಉಪಾಧಿ ಅನ್ನೋದು ಹೆಂಗಿರ್ಬೇಕು ಗೊತ್ತಾ? ಇದನ್ನು ಬೇಡ ಅಂತ ತೆಗಿತಿಲ್ಲ, ಆದರೆ ಇದು ಬೇಡ ಅಂತ ಹೇಳ್ಬಿಡ್ತಾನೆ ತೇಬರ. ಇದು ಹೇಗೆ ಬೇಡ ತೆಗಿ ಹಂಗೆ ಇರಬೇಕು. ಉಪಾಧಿ ಇವತ್ತ ನಡಿ ಖಲಾಸ್ ಮಾಡ್ಬಿಡ್ಬೇಕು. ಇವತ್ತ ನಡೀತಮ್ಮ ಇದು ಬ್ಯಾಡಿಲ್ಲ ರೆಡಿ ಹಂಗಿರ್ಬೇಕು. ಅದಕ್ಕೆ ಉಪಾಧಿ ಹಚ್ಕೊಂಡು ಮಾಯಾ ಇತ್ತು ಪಾಪ ಅವನ ಕಡೆಗೆ. ಮಾಯಾ ಉಪಾಧಿ ಹಚ್ಕೊಂಡೇನವ ಇಲ್ಲ, ಹಚ್ಕೊಂಡಿಲ್ಲ, ತಗದಿಟ್ಟು ಹೊಂಟ. ಹಾಂ, ಒಮ್ಮೆ ಮುನ್ವಳ್ಳಿಗೆ ಹೋಗಿದ್ದೆ. ಅವಾಗ ಒಬ್ಬನ ಹೋಗಿದ್ದೆ, ಯಾರು ಒಬ್ಬನ ಪ್ರವಾಸ ಮಾಡೋದು ಹೋಗಿದ್ದೆ. ವಿಜಯ ಸ್ವಾಮಿ ಕಡೆ ಭೇಟಿಯಾಗಿ ಹೋಗ್ಬರ್ತಾನೆಪ್ಪ ನಿಮ್ಮ ತಾತ ಏನು ಚಾ ಕುಡಿದೇವನ ಇಲ್ಲ ಒಂಟೆ ಇನ್ನೇ ಸ್ಕೂಟ್ರ್ ಮೇಲೆ ಬಸ್ ಸ್ಟ್ಯಾಂಡಿಗೆ ಬರೋದು. ಬಸ್ನ ಸ್ಕೂಟ್ರ್ ಮೇಲೆ ಹಿಂಗೆ ಕಾಲು ಹಾಕಿ ಇತ್ಲಾಕೊಂಡಿರ್ಬೇಕು, ಕಾಲು ಹಾಕಿ. ಅವ್ರೇನಂದ್ರು, ಬ್ಯಾಡ ಬೇರೆ ನಾನು ಹೋಗ್ತೇನಂದ್ರು. ಇಳದ ಬಿಟ್ಟೆ. ಭಾಳ ನಂದು ಹೋಗಿ ಬರ್ರಿ. ಅಲ್ಲಿಂದ ಏನೂ ತರಲಾರ್ದಂಗೆ ಇರ್ತೇನೆ ನಾ ಈಗ. ಮತ್ತು ಅಲ್ಲಿದೇನ ತೊಗೊಂಬರ್ತೇನೆ ತಿಳ್ಕೊಂಡ್ರಿ, ಟ್ರೆಜ್ರಾಗ ಹಾಕಿ ಇಟ್ಟಾನ ಬರ್ತೇನೆ ತರ್ತಾನಿನ್ನ. ಆಮೇಲೆ ನಾನು ಹೋಗಂದೆ. ಈಗ ನಡಿ ಕೀಲಿಕೆ ನಾ ತೊಗೊಂಬಂದಿಲ್ಲ, ಕೀಲಿಕೆ ತೊಗೊಂಡು ಹೋಗೋದಿಲ್ಲ. ಇಲ್ಲಿ ಅಲ್ಲೇ ಇರ್ತೈತಿ, ಎಲ್ಲ ಅಲ್ಲೇ ಐತಿ. ಬೇಕಾದಂಗೆ ಹೋಗಿ ಭಾಳ ಚಲೋ ಆಗ್ತದೆ. ನೀನಪ್ಪ ಆನಂದಾಗಿರ್ತೀವಿ, ಹೋಗಿ ಸುಮ್ಮನೆ ಹೋಗಿ ಅವ್ನ ನಚ್ಚಾಟಿ ಅದು ಮಾಡ್ತೀವಿ. ಹಿಂಗೆ ಇದ್ದಿದ್ದಿಲ್ಲ ಅವಾಗ. ಅವ್ರು ನಾವು ಮಾಡೋದು ನಮಗೆ ಅವ್ರನ್ನ ಇತ್ತು. ಯಾವಾಗ ನಾ ಮಾಡೋದು ನಚ್ಚಾಟಿ ಅವ್ರು ಸೇರೋದಿಲ್ಲ ಅಂತ ಅರ್ಥವ. ಆಮೇಲೆ ನಾ ಮಾಡೋದ್ಬಿಟ್ಟು ಅವರೇನು ಹ್ಞೂ ಹಂಗೆ ಇದು ಆಗಿರ್ಬೇಕು. ಇವ ಬ್ಯಾಡಪ್ಪ ಕಲಾಸ್ ಹೊಂಟ್ನ ಮುಂಟೂರಾಗ ಒಮ್ಮೆ ಬರೀ ನೀವು ಬರೀ ಯಡ್ರಾಮಿಯವರು ರಾಟಿ ಮನೆ ಇಷ್ಟ ಕರ್ತೀವಿ, ಬೇರೆ ದೊಡ್ಡವರಿಲ್ಲ ಬೇಕಾದ. ಒಬ್ಬನ ಹೆಸರು ಹೇಳಿದ್ರು. ಅವನು ಸನ್ಯಾಸಿ ಟೀಕಾ ಮಾಡವ. ಸನ್ಯಾಸಿಗಳು ಮಠಾಧೀಶರು ಆಗಬಾರ್ದು, ಮಠದ ಅಧಿಕಾರ ಸಂಸಾರಸ್ಥರ ಕಡೆ ಇರಬೇಕು. ಇದವು ಅಡ್ಡಿ ಇಲ್ಲಪ್ಪ ಅವನು ಕರ್ಸೋದು ಅಡ್ಡಿ. ಸಾರ್ವಜನಿಕ ಸಭಾದೊಳಗೆ ಸನ್ಯಾಸಿಗಳು ಮಠಾಧೀಶರು ಆಗಬಾರ್ದು, ಮಠದ ಅಧಿಕಾರ ಎಲ್ಲ ಸಂಸಾರಸ್ಥರೆಲ್ಲ ಮಾಡ್ತಾರೆ, ಅಂಥವ್ರು ಮಾಡಬೇಕು ಅಂತ ತಿಳ್ಕೊ ಜರ್. ಆವಾಗ ನಾನು ಸೀದಾ ಈ ಸ್ಟೇಜ್ ಮೇಲೆ ಇಳಿತೀನಿ, ಆ ಸಮಾಜ ಸಭೆಗೆ ನಮಸ್ಕಾರ ಮಾಡ್ತೀನಿ, ಪಂಟ ಬಿಡ್ತೀನಿ. ನೀವು ನೋಡ್ಕೊಡ್ರಿ ಇದು ತಯಾರದು ಏನು ನೀ ಹಂಗೆ ಸ್ಥಿತಿ. ಹಂಗೆ ಆ ತತ್ವ ಅಲ್ಲಿ ಏನಾಗ್ತಪ್ಪ, ತ್ರಿಗುಣಾತ್ಮಕ ಮಾಯನ ಕ್ಷುಬ್ಧ ಮಾಡುತ್ತಾ ತನ್ನ ಮೊದಲ ಕ್ರಿಯಾಶಕ್ತಿ ತತ್ವವನ್ನು ರಚನೆ ಮಾಡ್ತಾನೆ. ಆ ಮಹಾನ್ ತತ್ವ ಮೂರು ಗುಣದಿಂದ ಅಲ್ಲೇ ಮೊದಲೇ ಅಭಿವ್ಯಕ್ತಿ. ಅದು ಎಲ್ಲ ಪ್ರಕಾರ ಸೃಷ್ಟಿ ಅಲ್ಲೇ. ಆಮೇಲೆ ಮೂಲ ಅವನೇ ಕಾರಣ. ಅದು ಎಲ್ಲ ವಿಶ್ವ ಅವನು ತಾನೇ ಅದರಂತೆ ಇವತ್ತಪ್ಪ. ಆ ಕಾರಣ ಜೀವನ ಜನ್ಮ ಮೃತ್ಯು ಚಕ್ರ ಅಲ್ಲೇ ನಾನಂತ ಜೀವನ ಅವ್ನು ಹಚ್ಕೊಳ್ಳೋಂಗಿಲ್ಲ, ಚಕ್ರದ ಬೀಳಂಗಿಲ್ಲ ಅವ್ನು ಭಗವಂತ. ಅದಕ್ಕೆ ಬರ್ತಾರೆ, ಕಾರಕ ಸಾಮಗ್ರಿ ಇಲ್ಲದೆ ಅಪೇಕ್ಷೆ ಕೇವಲ ಈಶ್ವರ ಜಗತ್ ಸೃಷ್ಟಿ ಸಂಹಾರ ಯಾವ ಸಹಾಯ ತೊಗೊಂಡು ಇಲ್ಲ. ಈ ಮಾತನ್ನು ಯಾವುದು ಜಡುಡ ನೋಡಿ, ಅದು ಯಾವ್ದಾರು ಬೇರೆ ಏನು ತರ್ತಾರೆ. ಈಗ ಕಾಗಿ ಪಾಗಿ ಮಾಡ್ಕೊಂಡ್ರೆ
ಮತ್ತೊಂದು ಕಂಟಿ ತರ್ತಾವ ಈ ತರ್ತದ ಏನಿಲ್ಲ ಹಂಗೆ ಈ ಮಾತನ್ನು ಹೇಳೋದು ಸಲ ಸಂಹಾರ ಪ್ರಕಾರ ಅದು ಏಕ ಇತ್ಯಾದಿ ಶ್ಲೋಕ ಹೇಳ್ತಾರೆ ಅರ್ಥಾತ್ ಕಾರಕ ನಿರಪೇಕ್ಷ ರೂಪ ಪೂರ್ವಕ ಈ ಸೃಷ್ಟಿಯನ್ನು ಕವಲಿತ್ ಮಾಡಿಸಲುವಾಗಿ ತನ್ನ ಕಾಲಶಕ್ತಿ ದ್ವಾರ ಜಗತ್ತಿನ ಸಂಹಾರ ಮಾಡಿ ಭಗವಂತ ಸಜಾತಿ ವಿಜಾತಿ ಸ್ವಗತ ಭೇದ ಇಲ್ಲ ನೋಡಿ ಅಂಥವಲ್ಲ ಜಗತ್ತಿಗೆ ಕಾರಣರೂಪ ಸತ್ವಾಶಕ್ತಿಯನ್ನು ಭಗವಂತ ತನ್ನ ಕಾಲಶಕ್ತಿ ದ್ವಾರ ಅವನು ಸಾಮ್ಯಾವಸ್ಥೆ ಅಲ್ಲಿ ಮಾಡಿ ಅಲ್ಲಿ ಹೋಗಿರ್ತಾನೆ ಅಲ್ಲಿ ಸತ್ವಿಲ್ಲ ಎಲ್ಲ ಸಮ ಇರ್ತಾನೆ ಅದಕ್ಕೆ ಗುಣದ ಸಾಮ್ಯಾವಸ್ಥಾ ಪ್ರಕೃತಿ ಪುರುಷ ಎರಡೂ ಸ್ವಾಮಿ ಇರ್ತಾನೆ ಪರಮಾತ್ಮ ಬ್ರಹ್ಮ ತಥಾ ಬೇರೆ ಯಾವ ಮುಕ್ತ ಜೀವ ಆ ಎಲ್ಲ ಶ್ರೇಷ್ಠ ಪರಮ ಪುರುಷ ಈಶ್ವರ ಯಾಕೆ ಕೈವಲ್ಯ ಶಬ್ದ ಮೋಕ್ಷಕ್ಕಂತ ಅದಕ್ಕೆ ಕಾರಣ ಏನು ಪರಮಾತ್ಮ ನಿರ್ವಿಷಯ ಸ್ವಪ್ರಕಾರ ಆನಂದದ ಸಂದೇಹ ಅದ್ರಾಗ ಏನಿಲ್ಲ ಆನಂದ ಸಂವಹನ ಪರಮಾತ್ಮ ಅವನ ಜೊತೆ ಯಾವುದೇ ಉಪಾಧಿ ಸಂಬಂಧ ಇರೋದಿಲ್ಲ ಇದಕ್ಕೆ ಕೇವಲ ಅದೇ ಸೃಷ್ಟಿ ತಿಳಿಸಿರುವ ಕೇವಲ ತನ್ನ ಪ್ರಭಾಕಾರ ಸೂತ್ರ ಕ್ರಿಯಾಶಕ್ತಿ ಪ್ರಧಾನ ಮಹತ್ವ ತತ್ವ ಸೃಷ್ಟಿ ಎಲ್ಲಕ್ಕೂ ಮೊದಲು ಆಗಿ ಜೀವ ಸಂಸಾರದ ಕಾರಣಭೂತ ಸೂತ್ರ ಸೃಷ್ಟಿಯನ್ನು ತಿಳ್ಕೊಂಡಾಗ ನೀ ಹೆದರಬೇಡಪ್ಪ ಅದು ಹೆದರಬೇಡ ಸಂಬೋಧ ಮಾಡೋ ಕೆಲಸವನ್ನು ಪರಮಾತ್ಮ ಯಪ್ಪ ಹೆದರಬೇಡ ನಾ ಅದೇ ಅಂತ ರಾಗ ಇತ್ಯಾದಿ ದಮನ ಕಾರಣ ಮಹಾರಾಜ ಯದುಗೆ ಅರವಿಂದ ಅಂತೇಳಿ ಸೂತ್ರ ವ್ಯಕ್ತಿ ಶಬ್ದದ ಹೇಳ್ತಾರೆ ತ್ವಾಂ ಈ ಪರಾಮರ್ಶ ಮಾಡಿ ತ್ರಿಗುಣಾತ್ಮಕ ತ್ರಿಗುಣದ ಕಾರ್ಯ ಸತ್ವರಜತಮ ಕಾರ್ಯ ಅದು ಅನೇಕ ಪ್ರಕಾರ ತ್ರಿಗುಣಾತ್ಮಕ ವಿಶ್ವ ಸೃಷ್ಟಿ ಅಹಂಕಾರ ದ್ವಾರ ಎಲ್ಲಿಂದ ಆಗ ತ್ರಿಗುಣ ಸೂತ್ರ ಸಂಜ್ಞಾ ಕಾರಣ ಅದು ಹೇಳ ಅದಕ್ಕೆ ಈ ಕಾರಣ ಭೂತ ಸಮಷ್ಟಿ ರೂಪ ಎಲ್ಲ ವಿಶ್ವ ಉತಪ್ರೋತದಪ್ಪ ಅದೇನಂದರೆ ಗೌತಮ ವಾಯು ಸೂತ್ರದಿಂದನೇ ಈ ಲೋಕ ಪರಲೋಕ ತಥಾ ಎಲ್ಲವೂ ಬಂದು ಆ ಸೂತ್ರ ಕಟ್ಟಲ್ಪಟ್ಟದಪ್ಪ ಸ್ವಕರ್ಮ ಸೂತ್ರೇ ಗ್ರಥಿತೋ ಈ ಲೋಕ ಆ ವಾಯು ರೂಪ